ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನೂ ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿ, ಮತ್ತೊಮ್ಮೆ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೆಲ್ಲರಿಗೂ ವಿಶೇಷವಾದ ದಿನ. ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನಾ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಇವತ್ತು ಎಲ್ಲ ಲಾಡ್ಜ್ಗಳಲ್ಲೂ ಎಲ್ಲ ಫೆಡರೇಷನ್ ಆಚರಣೆ ನಡೀತಾ ಇದೆ. ಇದರ ಅಂಗವಾಗಿ ಈಗ ಆನ್ಲೈನ್ ಕೂಡ ಥಿಯಾಸಫಿ ಸ್ಥಾಪನಾ ದಿನ ಎಂಬ ವಿಷಯದ ಮೇಲೆ ನಮ್ಮ ಫೆಡರೇಷನ್ ಕಾರ್ಯದರ್ಶಿಗಳಾದ ಸೋದರ ಶ್ರೀ MS ಶ್ರೀಧರ್ ಅವರು ಮಾತನಾಡಲಿದ್ದಾರೆ. ಅವರ ಪರಿಚಯ ನಮ್ಮೆಲ್ಲರಿಗೂ ಇದೆ. ಅವ್ರಿಗೆ ಏನು ಪರಿಚಯ ಜಾಸ್ತಿ ಬೇಕಿಲ್ಲ ಅನ್ಸುತ್ತೆ. ಕಾರಣ ಅವರು ಫೆಡರೇಷನ್ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಎಲ್ರಿಗೂ ಕೂಡ ಪರಿಚಯ ಇದ್ದಾರೆ. ಹಲವಾರು ಇವರು ಉಪನ್ಯಾಸ ನೀಡಿದ್ದಾರೆ. ಇನ್ನು ಹೆಚ್ಚಿಗೆ ಸಮಯ ವೇಸ್ಟ್ ಮಾಡದೇನೆ ಅವರನ್ನ ಉಪನ್ಯಾಸ ನೀಡಲು ಕೇಳ್ಕೊಳ್ತಾ ಇದ್ದೀನಿ. ಈ ಆನ್ಲೈನ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಇದನ್ನ ಕೇಳ್ತಾ ಇರೋರು ಮತ್ತೆ ನೋಡ್ತಾ ಇರೋ ಎಲ್ಲರಿಗೂ ಕೂಡ ನನ್ನ ನಮನ. ಇಂದು ನಮಗೆ ಅಪೂರ್ವವಾದ ಮತ್ತು ಅವಿಸ್ಮರಣೀಯವಾದ ಒಂದು ಅತ್ಯಂತ ಪ್ರಮುಖವಾದ ದಿನ ಆಗಿದೆ. ನಮ್ಮಲ್ಲಿ ಈ ಸ್ಮಾರಕ ದಿನಗಳು ಅಂತ ನಾವು ಆಚರಣೆ ಮಾಡ್ತೀವಿ. ಅದರಲ್ಲಿ ನಾವು ವರ್ಷದ ಮೊದಲಿಂದ ನಾವು ತಗೊಂಡ್ರೆ ಈ ಫೆಬ್ರವರಿ 17ನೇ ತಾರೀಕು ಬರುವಂತದ್ದು ಅಡಿಯಾರ ದಿನ ಅಂತ, ಅಡಿಯಾರ್ ಡೇ ಅಂತ ಮಾಡ್ತೀವಿ. ಮತ್ತೆ ಮೇ 8ನೇ ತಾರೀಕು ಬಂದು ಶ್ವೇತ ಪದ್ಮಾಷ್ಟಮಿ. ನಂತರ ನವೆಂಬರ್ 17ನೇ ತಾರೀಕು ಬಂದು ಸ್ಥಾಪನಾ ದಿನ, ಅದರ ಆಚರಣೆ ನಡೆಯುತ್ತೆ. ಮತ್ತೆ ವರ್ಷದ ಕೊನೆಯಲ್ಲಿ ಅಕ್ಟೋಬರ್ 1ನೇ ತಾರೀಕು ಡಾಕ್ಟರ್ ಆನಿ ಬೆಸೆಂಟರ ಜನ್ಮದಿನ. ಸೊ ಇದು ನಮ್ಮ ಸ್ಮಾರಕ ದಿನಗಳು. ಥಿಯಾಸಫಿಸ್ಟ್ ಎಲ್ಲರಿಗೂ ಕೂಡ ಇದು ಅತ್ಯಂತ ಪ್ರಮುಖವಾದ ದಿನಗಳು. ಪ್ರಪಂಚದಾದ್ಯಂತ ಇದೆಲ್ಲವುದನ್ನು ಕೂಡ ಅದು ಯಾವ ರೀತಿ ಆಚರಣೆ ಮಾಡಬೇಕು ಅಂತ ಇದೆ ಆ ರೀತಿ ಎಲ್ಲರೂ ಕೂಡ ಮಾಡ್ತಾ ಇರ್ತಾರೆ. ನಮ್ಮಲ್ಲೂ ಕೂಡ ಇಂದು ಸ್ಥಾಪನಾ ದಿನವಾದ ನವೆಂಬರ್ 17ನೇ ತಾರೀಕು ಏನಿದೆ ಅದನ್ನ ಎಲ್ಲಾ ಕಡೆದಲ್ಲೂ ಆಚರಣೆ ಮಾಡ್ತಾ ಇದ್ವಿ. ಮತ್ತೆ ನಮ್ಮ ಕರ್ನಾಟಕದಲ್ಲೂ ಕೂಡ ಎಲ್ಲಾ ಕಡೆದಲ್ಲೂ ಮಾಡಿದ್ದಾರೆ. ಅದು ನಮಗೆ ಬಹಳ ಸಂತೋಷದ ವಿಚಾರ. ಇದು ಅತ್ಯಂತ ಶುಭ ದಿನ ಅಂತ ಯಾತಕ್ಕೆ ನಮ್ಗೆ ಹೇಳಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಈ ಥಿಯೋಸಾಫಿಕಲ್ ಸೊಸೈಟಿ ಏನಿದೆ ಅದು 17/11/1875ರಲ್ಲಿ ಪ್ರಾರಂಭ ಆಗಿ ಈಗ 149 ವರ್ಷಗಳ ಕಳೆದು 150ನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದೀವಿ. ಅದಕ್ಕೋಸ್ಕರ ನಮಗಿದು ಅತ್ಯಂತ ಶುಭ ದಿನ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಈಗ ನಾವು ಮಾಡ್ಬೇಕಾದ ಏನು ಅಂತ ಹೇಳಿದ್ರೆ, ಈ ಸ್ಥಾಪನೆಯ ಹಿಂದೆ ಇರುವಂತಹ ಉದ್ದೇಶ, ಅದರ ಸ್ಥಾಪಕರು, ಅಂದ್ರೆ ಅದರಲ್ಲಿ ಆಂತರಿಕ ಮತ್ತೆ ಬಾಹ್ಯ ಅನ್ನುವಂತ 2 ವಿಷಯಗಳು ಬರುತ್ತೆ. ಅದು ನಂತರ ಇಂದಿನ ಪರಿಸ್ಥಿತಿ ಮತ್ತೆ ಮುಂದೇನು, ಇಷ್ಟನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಳೋಣ. ಇದೆಲ್ಲ ಅದನ್ನು ಕೂಡ ಒಂದೊಂದಾಗಿ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ಸುಮಾರು ಒಂದು 5-6 ವರ್ಷಗಳ ಹಿಂದೆ ನಮ್ಮ ಅಡಿಯಾರ್ನಿಂದ ಒಂದು ಸ್ಲೋಗನ್ ಬಂತು. ಹೌ ಟು ಕ್ಯಾರಿ ಫಾರ್ವರ್ಡ್ ಥಿಯಾಸಫಿ ಅಂತ ಒಂದು ಪ್ರಶ್ನೆ ಉದ್ಭವ ಆಯಿತು. ಸೊ ಅದು ಬಂದಾಗ ಹೀಗೆ ನಾವು ಮಾತಾಡ್ತಾ ಇದ್ದಾಗ ನಮ್ಮಲ್ಲೊಬ್ರು ಹಿರಿಯ ಸಹೋದರರು ಹೇಳಿದ್ರು, ಥಿಯಾಸಫಿನೇ ಕ್ಯಾರಿ ಫಾರ್ವರ್ಡ್ ಏನ್ರಿ, ಅದ ಥಿಯಾಸಫಿ ಹೇಗಿದೆಯೋ ಹಾಗೆ ಇರುತ್ತೆ ಅಂತ ಹೇಳಿದ್ರು. ಅದು ಯಾತಕ್ಕೆ ಆ ತರ ಹೇಳಿದ್ರು ಅಂತ ನಾನು ಆಗ ಸರಿಯಾಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆಮೇಲೆ ಅದನ್ನ ನಿಧಾನಕ್ಕೆ ಅದರ ಬಗ್ಗೆ ಚಿಂತನ ಮಂಥನ ಮಾಡಿದ್ಮೇಲೆ ಕೆಲವು ವಿಷಯಗಳು ಬಂದಿದೆ.
ಸೊ ಅದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ನನಗನ್ಸೋ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ನಮ್ಮಲ್ಲಿ 3 ಭಾಗಗಳಿದೆ. 3 ಭಾಗಗಳು ಕೂಡ ಅದು ಪೂರ್ತಿ ಥಿಯಾಸಫಿಗೆ ಸಂಬಂಧಪಟ್ಟಿದ್ದೆ ಆದರೂ ಕೂಡ ಅದು ನನಗನ್ಸುತ್ತೆ 3 ವಿವಿಧ ಭಾಗಗಳು. ಅದನ್ನ ಬೇರೆ ಬೇರೆಯಾಗಿ ನಾವು ಅದನ್ನ ಪರಿಗಣನೆ ಮಾಡಬೇಕು ಅಂತ. ಅದು ಯಾವುದು ಅಂತ ಹೇಳಿದ್ರೆ, ಮೊದಲನೆಯದು ಥಿಯಾಸಫಿ, ಎರಡನೇದು ಥಿಯೋಸಾಫಿಕಲ್ ಸೊಸೈಟಿ, ಮೂರನೇದು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು. ನಾವೆಲ್ಲ ಇದಕ್ಕೆ ಸದಸ್ಯರಾಗಿದ್ದೀವಿ ಎನ್ನುವಂತಹದ್ದು. ಈಗ ನಾವು ಅದನ್ನು ಒಂದೊಂದಾಗಿ ನಾವು ಪರಿಗಣನೆ ಮಾಡೋಣ. ಈ ಥಿಯಾಸಫಿ ಅಂತ ಹೇಳಿದ್ರೆ, ಥಿಯಾಸಫಿ ಎಂದರೇನು ಅಂತ ಮೊದಲನೆಯದು ಒಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ನಮ್ಮ ಹೆಲೆನಾ ಪೆಟ್ರೋನಾ ಬ್ಲೆವಾಟ್ಸ್ಕಿ ಮೇಡಮ್ ಅವರು ಅದಕ್ಕೆ ಸರಿಯಾದ ರೀತಿ ನಮಗೆ ಉತ್ತರ ಕೊಟ್ಟಿದ್ದಾರೆ. ಅವರು ಸೀಕ್ರೆಟ್ ಡಾಕ್ಟ್ರಿನ್ ಅನ್ನುವಂತಹ ಅವರ ಗ್ರಂಥದಲ್ಲಿ ಹೇಳ್ತಾರೆ, ಥಿಯಾಸಫಿ ಈಸ್ ದ ಸಿಂಥಸಿಸ್ ಆಫ್ ಸೈನ್ಸ್, ರಿಲಿಜಿಯನ್ ಅಂಡ್ ಫಿಲಾಸಫಿ ಅಂತ. ಅದೇ ಆರ್ಡರ್ ಅವ್ರು ಹೇಳ್ತಾರೆ, ಸೈನ್ಸ್, ರಿಲಿಜಿಯನ್ ಮತ್ತೆ ಫಿಲಾಸಫಿ ಅಂತ. ಅದರ ಅರ್ಥ ಏನ್ ಬರುತ್ತೆ ಅಂತ ಹೇಳಿದ್ರೆ, ಇದು ವಿಜ್ಞಾನ, ಮತಧರ್ಮ ಮತ್ತು ತತ್ವಶಾಸ್ತ್ರಗಳ ಅವಿಭಾಜ್ಯ ಸಂಗಮ ಅಂತ ಹೇಳ್ತಾರೆ ಥಿಯಾಸಫಿಗೆ. ಸೊ ಇದನ್ನ ಅವರು ಹೇಳಿದಾಗ ಯಾತಕ್ಕೆ ಅದನ್ನ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. ಅದನ್ನ ಹಾಗೆ ಮುಂದೆ ಇರುವಂತಹದ್ದು ಒಂದೊಂದೇ ವಿಷಯಗಳನ್ನ ತಿಳ್ಕೊಳ್ತಾ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಎರಡನೇದಾಗಿ ಇದನ್ನ ಹೇಳುವಂತಹದ್ದು ಜೀವನ ತತ್ವವನ್ನು ಬೋಧಿಸುವ ತತ್ವಶಾಸ್ತ್ರ. ಜೀವನ ವಿಕಾಸಕ್ಕೆ ಸಹಾಯ ಮಾಡುವ ಮತ್ತು ಉಲ್ಲಂಘಿಸಲಾಗದ ಪ್ರಕೃತಿ ನಿಯಮಗಳು ಇವೆ ಎಂಬುದನ್ನು ಸಿದ್ಧಾಂತ ಮಾಡಿ ತೋರಿಸುವ ಯೋಗಶಾಸ್ತ್ರ ಅಂತ ಹೇಳ್ತಾರೆ. ಇದಕ್ಕೆ ಮೊದಲೇನು ಹೇಳ್ತಾರೆ, ತತ್ವಶಾಸ್ತ್ರ ಅಂತ ಹೇಳ್ತಾರೆ, ಮತ್ತೆ ಯೋಗಶಾಸ್ತ್ರ ಅಂತ ಹೇಳ್ತಾರೆ. ಯಾವುದಕ್ಕೆ ಅದು ತತ್ವಶಾಸ್ತ್ರ ಅಂತ ಹೇಳಿದ್ರೆ, ಜೀವನದ ತತ್ವವನ್ನು ಬೋಧಿಸುವುದು. ಅಂದ್ರೆ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ನಾವು ಜೀವನ ಮಾಡ್ತಾ ಇರುವಂತದ್ದು ಯಾತಕ್ಕೆ ನಾವು ಜೀವನ ಅಂತ ಇದನ್ನ ಕರೀತಾ ಇದೀವಿ, ನಾವು ಜೀವನ ಮಾಡುವಂತಹ ರೀತಿ ಮತ್ತೆ ನೀತಿಗಳು ಎಲ್ಲ ಸರಿ ಇದೆಯಾ ಅಂತ ನಾವು ಅದನ್ನ ತಿಳ್ಕೊಳ್ಬೇಕು. ಅದ್ರ ಹಿಂದೆ ಇರುವಂತಹ ತತ್ವ ಅಂತ ಏನಿದೆ ಅದನ್ನ ಬೋಧನೆ ಮಾಡುತ್ತೆ ಅಂತ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಇದು ವಿಸ್ಡಮ್ ರಿಲಿಜಿಯನ್ ಅಂತ ಕರೀತಾರೆ, ಅಥವಾ ವಿಸ್ಡಮ್ ಫಿಲಾಸಫಿ ಅಂತ ಕೂಡ ಕರೀತಾರೆ ಇದನ್ನ. ಯಾವ್ದನ್ನ, ನಮ್ಮ ಥಿಯಾಸಫಿ ಅಂತ ಏನಿದೆ ಅದನ್ನ. ಏಕೆಂದ್ರೆ ಅದು ನಮ್ಮ ಜೀವನದ ರೀತಿನ ನಮಗೆ ಹೇಳ್ಕೊಡುತ್ತೆ ಅಂತ ಅನ್ನೋದು ಅತ್ಯಂತ ಮುಖ್ಯವಾದ ವಿಚಾರ ಅವ್ರು ಹೇಳುವಂಥದ್ದು. ಮುಂದುವರೆಸ್ತಾ ಇನ್ನೊಂದು ಬರುತ್ತೆ, ಮನುಷ್ಯನು ಆತ್ಮಸ್ವರೂಪನೆಂದು ಮನಸ್ಸು ಮತ್ತು ದೇಹಗಳು ಅದರ ಉಪಾಧಿಗಳು ಅಥವಾ ಸೇವಕರು ಎಂದು ತಿಳಿಸುತ್ತದೆ. ಸಾಮಾನ್ಯವಾಗಿ ನಾವೇನ್ ಹೇಳ್ತೀವಿ ಅಂದ್ರೆ, ಮನುಷ್ಯ ಅಂದ್ರೆ ಅವನ ದೇಹ ಮಾತ್ರ ನಮ್ಮ ಕಣ್ಣಿಗೆ ಗೋಚರ ಆಗುವಂತಹದ್ದು. ಆ ಒಂದು ದೇಹದಲ್ಲಿ ಒಂದು ಆತ್ಮ ಇದೆ ಅಂತ ಸಾಮಾನ್ಯವಾಗಿ ಬೇರೆ ಏನು ಮಂಡನೆ ಇದೆ. ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಹೇಳೋದೇನು ಅಂದ್ರೆ, ಮನುಷ್ಯ ಅಂದ್ರೆ ಒಂದು ಆತ್ಮ ಸ್ವರೂಪ ಅಂತ ಹೇಳ್ತೀವಿ. ಆತ್ಮ ಅಂತ ಅನ್ನೋದು ಪ್ರಮುಖವಾಗಿ ನಾವು ತಿಳ್ಕೊಳ್ಬೇಕಾದ್ದು. ಆಮೇಲೆ ಆ ಒಂದು ಆತ್ಮ ಅಂತ ಏನಿದೆ ಅದ್ರ ಸುತ್ತ ಇರುವಂತಹ ಮನಸ್ಸು ಮತ್ತೆ ದೇಹ ಅಂತ ಏನಿದೆ, ಬೇರೆ ಬೇರೆ ದೇಹಗಳು ಮತ್ತೆ ಮನಸ್ಸು. ಮನಸ್ಸಿದ್ರೆ ಮಾತ್ರ ಮನುಷ್ಯ, ಅದು ನಮಗೆಲ್ಲ ಗೊತ್ತಿರುವಂತಹದ್ದು. ಸೊ ಈ ಮನಸ್ಸು ಮತ್ತೆ ದೇಹಗಳು ಯಾತಕ್ಕಿವೆ ಅಂತ ಹೇಳಿದ್ರೆ, ಅದು ನಮ್ಮ ಉಪಾಧಿಗಳಾಗಿತ್ತು. ನಮ್ಮ ಸೇವಕರು, ಯಾರಿಗೆ ಸೇವಕ ಅದು, ನಮ್ಮ ಆತ್ಮ ಅಂತ ಏನಿದೆ ಅದಕ್ಕೆ ಸೇವಕರ ಹಾಗೆ ವರ್ತಿಸ್ಬೇಕು ಅಂತ ಅದು ತಿಳಿಸ್ತಾ ಇರತ್ತೆ. ಅದು ಬಹಳ ಮುಖ್ಯ. ಅದು ನಾವೆಲ್ಲ ಆತ್ಮಸ್ವರೂಪಿಗಳು ಅಂತ ಪ್ರಮುಖವಾಗಿ ನಮಗೆ ಅದು ತಿಳಿಸೋದ್ರಿಂದ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಮಗೆ ನಾವೇ ತಿಳ್ಕೊಳ್ಬೇಕು. ಅದನ್ನ ಬೇರೆಯವ್ರು ಹೇಳ್ತಾರೆ ಸರಿ, ನಾವೇ ಅದನ್ನ ಗೋಚರ ಪಡಿಸ್ಕೊಳ್ಬೇಕಾಗಿದೆ. ಇನ್ನು ಮುಂದುವರೆದು ಅದಕ್ಕೆ ಬೇರೆ ವಿಚಾರ ಬರೋದು, ಬ್ರಹ್ಮವಿದ್ಯೆಗೆ ಆದಿ, ಅಂತ್ಯ ಮತ್ತು ಮಿತಿಗಳಿಲ್ಲ. ಆದುದರಿಂದ ಅದನ್ನು ಯಾವ ಒಂದು ಚೌಕಟ್ಟಿನ ಒಳಗೂ ಬಂಧಿಸಲು ಸಾಧ್ಯವಿಲ್ಲ ಅನ್ನುವಂತಹ ಮಾತು. ಈ ಬ್ರಹ್ಮವಿದ್ಯೆ ಅನ್ನೋದಕ್ಕೆ ಆದಿ, ಅಂತ್ಯ ಮತ್ತೆ ಮಿತಿಗಳಿಲ್ಲ. ಅಂದ್ರೆ ಯಾವುದು ಹುಟ್ಟುತ್ತೆ ಅಂತ ಇದೆ ಅದಕ್ಕೆ ಸಾವು ಅಂತ ಬರಬೇಕು, ನಮ್ಗೆ ಅದು ಗೊತ್ತಿದೆ ಅದು. ಸೊ ಹಾಗಾಗಿ ಆದಿ ಅಂತ ಬಂದಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ಅಂತ್ಯ ಅಂತ ಇದ್ದೇ ಇರುತ್ತೆ ಎನ್ನುವಂತಹದ್ದು. ಮತ್ತೆ ಅಂತ್ಯ ಅಂತ ಹೇಳಿದಾಗ ಇದಕ್ಕೆ ಲಿಮಿಟ್ ಅಥವಾ ಮಿತಿ ಅಂತ ಏನಿದೆ ಅದಿದೆ ಅಂತ ನಾವು ಅನ್ಕೊಳ್ಬೇಕಾಗತ್ತೆ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಥಿಯಾಸಫಿ ಅಂತ ಅನ್ನೋದಕ್ಕೆ ಆದಿ, ಅಂತ್ಯ ಮತ್ತೆ ಮಿತಿಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾತಕ್ಕೆ ಅದನ್ನ ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಈ ಬ್ರಹ್ಮವಿದ್ಯೆ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ, ನಾವು ಈ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ ನೋಡಿ, ಆ ಪಾಯಿಂಟ್ ಅದು. ಇವಾಗ ನಮ್ಮಲ್ಲಿ ಬಿಗ್ ಬ್ಯಾಂಗ್ ಅಂತ ಏನೋ ಈಗಿನ ಒಂದು ನವ ವಿಜ್ಞಾನಿಗಳು ಏನ್ ಹೇಳ್ತಾರೆ, ಅದರ ಪ್ರಕಾರ ಆ ಒಂದು ಪಾಯಿಂಟ್ ಅಂತ ಏನಿದೆ ಅದು ಸಿಂಗ್ಯುಲಾರಿಟಿ ಅಥವಾ ಸಿಂಗ್ಯುಲರ್ ಪಾಯಿಂಟ್ ಅಂತ ಏನಿದೆ ಅಲ್ಲಿಂದ ಅದು ಬಂದಿದೆ ಅಂತ ಹೇಳಿ, ಮತ್ತೆ ಅಲ್ಲಿಗೆ ಹೋಗಿ ಮತ್ತೆಲ್ಲ ಸೇರ್ಕೊಳ್ಳುತ್ತೆ ಅಂತ ಹೇಳಿದಾಗ, ಅದು ಸೃಷ್ಟಿಯಾಗುವಂತಹದ್ದು ಒಂದು ಪಾಯಿಂಟ್ ಅಷ್ಟೇ, ಅದು ಬಿಂದು. ಆ ಬಿಂದು ಏನಿದೆ ಅಲ್ಲಿ ನಾವು ಈ ಒಂದು ನಮ್ಮ ಬ್ರಹ್ಮಾಂಡ ಅಂತ ಏನಿದೆ ಅದು ಪ್ರಾರಂಭ ಆಗಿದೆ, ಅಂದ್ರೆ ಸೃಷ್ಟಿಯಾಗಿದೆ ಎನ್ನುವಂತಹದ್ದು. ನಂತರ ಅದೇನಾಗುತ್ತೆ, ಅದಾದ ಕೂಡಲೇ ಬಹಳ ದೊಡ್ಡಕ್ಕೆ ವಿಶಾಲವಾಗಿ ಅದು ಹರಡ್ಕೊಳ್ಳುತ್ತೆ. ವಿಶಾಲವಾಗಿ ಹರಡ್ಕೊಂಡಿದ್ದು ಮತ್ತೆ ಅದು ಸಂಕುಚಿತ ಆಗ್ತಾ ಆಗ್ತಾ ಆ ಯಾವ್ದು ಪಾಯಿಂಟ್ ನಿಂದ ಅದು ಹೊರಗಡೆ ಬಂದಿತ್ತು ಮತ್ತೆ ಅಲ್ಲಿಗೆ ಹೋಗಿ ಸೇರ್ಕೊಳ್ಳುತ್ತೆ ಎನ್ನುವಂತಹದ್ದು. ಅಂದ್ರೆ ಅದು ಬಂದಾಗನಿಂದ ಅಲ್ಲಿ ಹೋಗಿ ಸೇರ್ಕೊಳ್ಳುವವರೆಗೆ ಏನಿದೆ ಅದಕ್ಕೆ ನಾವು ಸ್ಥಿತಿ ಅಂತ ಹೇಳ್ತೀವಿ.
ಸೃಷ್ಟಿ ಮತ್ತೆ ಸ್ಥಿತಿ ಅಂತ ಆಯ್ತು. ಅದು ಸೇರ್ಕೊಳ್ಳುವಂತಹದ್ದೇನಿದೆ ಅದು ಒಂದು ಪಾಯಿಂಟ್, ಅಂದ್ರೆ ಪಾಯಿಂಟ್ ಆಫ್ ಸ್ಪೇಸ್ ಮತ್ತೆ ಪಾಯಿಂಟ್ ಆಫ್ ಟೈಮ್ ಅಂತ ಕೂಡ ಹೇಳ್ತೀವಿ ಅಷ್ಟೇ. ಹಾಗೆ ಕಾಲದಲ್ಲೂ ಅಷ್ಟೇ, ಮತ್ತೆ ಆಕಾಶ ಮತ್ತು ಅವಕಾಶದಲ್ಲೂ ಕೂಡ ಅದು ಒಂದು ಬಿಂದು ಅಂತ ಏನ್ ಹೇಳ್ತೀವಿ. ಸೊ ಇದು ಹಾಗಾಗಿರೋದ್ರಿಂದ ಏನಾಗಿದೆ ಅಂದ್ರೆ, ಆ ಒಂದು ಸೃಷ್ಟಿ ಸ್ಥಿತಿ ಲಯ ಅಂತ ಏನಿದೆ ಬ್ರಹ್ಮಾಂಡದ್ದು, ಅದ್ರ ಒಳಗಡೆನಲ್ಲಿ ನಾವು ಸೇರ್ಕೊಂಡಿದೀವಿ. ಆ ಸೃಷ್ಟಿ ಅಂತನದು ನಮಗೆ ಗೊತ್ತಿಲ್ಲ, ಆ ಲಯ ಅಂತ ಯಾವಾಗ ಆಗತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಅದರ ಮಧ್ಯದಲ್ಲಿ ಏನಿದೆ, ಕೆಲವು ಸಮಯ, ಸ್ಪೇಸ್ ಮತ್ತೆ ಟೈಮ್ ತಗೊಂಡ್ರೆ ಎರಡರಲ್ಲೂ ಕೂಡ ನಾವು ಹೇಳ್ಬೋದು, ಆ ಸಮಯದಲ್ಲಿ ಮಾತ್ರ ನಾವು ಇಲ್ಲಿ ಉಪಸ್ಥಿತರಾಗಿರ್ತೀವಿ. ಸೊ ಹಾಗಾಗಿ ನಮಗೆ ಅದರ ಆದಿ ಮತ್ತೆ ಅಂತ್ಯ ಅಂತ ಏನಿದೆ, ಮತ್ತೆ ಅದು ಎಲ್ಲಿವರೆಗೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ, ಅದು ವಿಸ್ತಾರ ಆಗುತ್ತೆ, ಸೊ ಇಷ್ಟು ಕೂಡ ನಮಗೆ ಗೊತ್ತಿಲ್ಲ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮುಂದುವರೆಸ್ತಾ ಹೇಳ್ತಾರೆ, ಥಿಯಾಸಫಿಯು ಒಂದು ಮತವಲ್ಲ, ಆದರೆ ಇದು ಎಲ್ಲ ಮತಗಳ ಬೋಧನೆಗಳ ಸಾರವಾದ ಸತ್ಯವನ್ನು ತಿಳಿಸುವ ದರ್ಶನ. ಇಲ್ಲಿವರು ಏನ್ ಹೇಳ್ತಾ ಇದ್ದಾರೆ, ಸತ್ಯ ದರ್ಶನ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸತ್ಯ ದರ್ಶನ ಆಗ್ಬೇಕು ಅಂತಾನೆ ನಾವೆಲ್ಲ ಪ್ರಯತ್ನ ಪಡ್ತಾ ಇರುವಂತದ್ದು. ಸತ್ಯದ ದರ್ಶನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರೋದು ಬಹಳ ಮುಖ್ಯ ಅದು. ಹಾಗೆ ಆದರೆ ಇಲ್ಲಿ ಥಿಯಾಸಫಿ ಅಂತ ಏನ್ ಹೇಳ್ತಾರೆ, ಅದು ಒಂದು ಮತವಲ್ಲ. ಅದಕ್ಕೆಂದ್ರೆ ಈ ಮತ ಅಂತ ಹೇಳಿದ್ರೆ ಏನಾಗುತ್ತೆ ಅಂದ್ರೆ, ಈ ಪ್ರಜಾಪ್ರಭುತ್ವದಲ್ಲಿ ನಾವು ಮತ ಅಂತ ಕೊಡ್ತೇವೆ ನೋಡಿ, ಚುನಾವಣೆ ನಡೆಯುತ್ತೆ ಮತ ಅಂತ ಕೊಡ್ತೇವಲ್ಲ, ಆ ತರಹ. ಅಂದ್ರೆ ಮತ ಅಂದ್ರೆ ಏನಾಗುತ್ತೆ, ಈ ನೂರಾರು ಜನಗಳಿದ್ರೆ ಆ ನೂರಾರು ಜನಗಳ ಮತ ಅಂತ ಇರತ್ತಲ್ಲ, ಅವ್ರು ಏನು ಎಣಿಕೆ ಮಾಡ್ತಾರೆ ಆ ರೀತಿ ಅಲ್ಲ ಅದು. ಅಂದ್ರೆ ನಮ್ಮ ಮನಸ್ಸು ಏನ್ ಹೇಳುತ್ತೆ ಆ ರೀತಿ ಅಲ್ಲ ಅಂತ ಅದಷ್ಟೇ ಅದು. ಈ ಮತ ಅಂತ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಧರ್ಮ ಅಂತ ಹುಟ್ಕೊಂಡು ಆ ಮತ ಧರ್ಮ ಅಂತ ಪ್ರಾರಂಭ ಆಗುತ್ತೆ, ಹಾಗೆ ಆಗುವಂತದ್ದಷ್ಟೇ. ಇವಾಗ ಬೌದ್ಧ ಧರ್ಮ ಅಂತ ಹೇಳ್ತೇವೆ, ಆ ಬುದ್ಧ ಅಂತ ಏನೊಂದು ವ್ಯಕ್ತಿ, ಅದರ ನಂತರ ಅದು ಶುರುವಾಗಿದೆ ಎನ್ನುವಂತಹದ್ದು. ಹಾಗೆ ಇನ್ನು ಈಗ ನಾವು ಹೇಳುವಂತಹದ್ದು ಇಸ್ಲಾಮಿಕ್ ಆಗಲಿ ಈ ಧರ್ಮಗಳೆಲ್ಲ ಬಂದಿರೋದೆಲ್ಲ ಆ ರೀತಿಯಾದಷ್ಟೇ. ಆದ್ರೆ ಇಲ್ಲಿ ಏನಾಗಿದೆ, ಆ ರೀತಿಯ ಮತ ಅಂತ ಏನಿದೆ ಆ ತರ ಅಲ್ಲ ಅಂತ ಹೇಳ್ತಾ, ಆದರೆ ಇದು ಎಲ್ಲ ಮತಗಳ ಬೋಧನೆಗಳ ಸಾರವಾದ ಸತ್ಯವನ್ನು ತಿಳಿಸುವ ದರ್ಶನ. ಈ ಸತ್ಯ ಅಂತ ಏನಿದೆ ಅದು ಬಹುಮುಖವಾಗಿ ಇರುವಂತಹದ್ದು, ಅದಕ್ಕೆ ಬೇರೆ ಬೇರೆ ಮುಖಗಳಿದೆ. ಸೊ ನಮಗೇನಾಗುತ್ತೆ, ಯಾವುದೋ ಒಂದು ಮುಖ ಮಾತ್ರ ಕಾಣಿಸುತ್ತೆ, ಆದರೆ ಆ ಒಂದು ಮುಖ ಬಿಟ್ಟು ಇನ್ನೂ ಬೇಕಾದಷ್ಟು ಮುಖಗಳು ಅದಕ್ಕೆ ಇರುತ್ತೆ. ಸತ್ಯ ಅನ್ನೋದಕ್ಕೆ ಎಣಿಸಲಾರದಷ್ಟು ಮುಖಗಳಿರುತ್ತೆ. ಇನ್ಫಿನಿಟಿ ಅಂತಾನೆ ಕರಿಬಹುದು, ಅಗಣಿತ ಅಂತಾನೂ ಕೂಡ ಹೇಳ್ಬಹುದು. ಹಾಗಾಗಿ ನಾನು ಯಾವುದೋ ಒಂದು ಮಾರ್ಗದಲ್ಲಿ ಈ ತರ ಹೋಗ್ತೀನಿ ಅಂತ ಹೇಳಿದ್ರೆ ಅದು ಪೂರ್ತಿ ಸತ್ಯ ಅಂತ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟನ್ನೂ ಕೂಡ ಒಟ್ಟಾರೆ ನಾನು ತಿಳ್ಕೊಂಡಾಗ ಮಾತ್ರ ಸತ್ಯದ ದರ್ಶನ ಸ್ವಲ್ಪ ಮಟ್ಟಿಗೆ ಆಗುತ್ತೆ ಅಷ್ಟೇ ಹೊರತು ಅದು ಕೂಡ ಸಂಪೂರ್ಣವಾಗಿ ಆಗಲ್ಲ. ಅದು ಬಿಟ್ಟು ಬೇರೆ ಬೇರೆ ಒಂದು ಮುಖಗಳನ್ನ ನೋಡಿದ ಹಾಗೇನಿದೆ ಆ ರೀತಿ ಆಗತ್ತೆ. ಅದರಿಂದ ಅವ್ರು ಹೇಳ್ತಾ ಇದ್ದಾರೆ, ಎಲ್ಲ ಮತಗಳ ಬೋಧನೆಗಳ ಸಾರವಾದ ಸತ್ಯವನ್ನು ತಿಳಿಸುವ ದರ್ಶನ. ಈ ಮತಗಳು ಹುಟ್ಕೊಂಡಿರೋದೆಲ್ಲ ಈ ಸತ್ಯನ ತಿಳ್ಕೊಳ್ಳಿಕ್ಕೆ ಅಂತ ಕೂಡ ಇರೋದಲ್ಲ, ಹಾಗಾಗಿ ಅದನ್ನ ತಿಳಿಸುವಂತಹ ದರ್ಶನ ಅಂತ ನಮಗೆ ಹೇಳ್ತಾರೆ. ಇನ್ನು ಮುಂದುವರೆದು ಬರುತ್ತೆ, ಸೌರ ಬ್ರಹ್ಮಾಂಡದಲ್ಲಿ ಇರುವ ಎಲ್ಲ ಆತ್ಮಗಳ ಮತ್ತು ಅವುಗಳ ಉಪಾಧಿಗಳ ವಿಕಾಸ ಮಾರ್ಗವನ್ನು ವಿವರಿಸುವುದರಿಂದ ಇದು ಒಂದು ತತ್ವದರ್ಶನ. ತತ್ವದರ್ಶನ ಅಂದ್ರೆ ಫಿಲಾಸಫಿ. ಈ ಫಿಲಾಸಫಿಯಲ್ಲಿ ಏನಪ್ಪ ಹೇಳ್ತಾರೆ ಅಂದ್ರೆ, ಈ ಸೌರ ಬ್ರಹ್ಮಾಂಡ ಅಂತ ಇದೆ, ಸೌರ ಬ್ರಹ್ಮಾಂಡ ನಾಯಕ ಇದಾನೆ. ಈ ಸೌರ ಬ್ರಹ್ಮಾಂಡ ನಾಯಕನ ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಹಲವಾರು ಆತ್ಮಗಳು ಬಂದು ಇಲ್ಲಿ ವಿಕಾಸ ಹೊಂದುತ್ತೆ. ಸೌರ ಬ್ರಹ್ಮಾಂಡ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧ ಇರುವಂತಹದ್ದು ಇಲ್ಲಿ ನಮ್ಗೆ 7 ಬೇರೆ ಬೇರೆ ಗ್ರಹಗಳು ಅಂತ ಏನ್ ಹೇಳ್ತೀವಿ ನೋಡಿ, ಅದು ಆ ಗ್ರಹಗಳಲ್ಲಿ ಒಂದಾದ್ಮೇಲೆ ಒಂದರಂತೆ ಈ ಎಲ್ಲ ಆತ್ಮಗಳು ಕೂಡ ಸಂಚಾರ ಮಾಡಿ ಅಲ್ಲಿ ಅದರ ಉಪಾಧಿಗಳು, ಅಂದ್ರೆ ಉಪಾಧಿಗಳು ಅಂತ ಈಗಲೇ ನಾವು ಹೇಳಿದ್ವಲ್ಲ ಆಗ್ಲೇ ಹಿಂದೆನೆ, ನಮ್ಮ ದೇಹಗಳು ಏನಿದೆ ಅಲ್ಲಿ ಬೇರೆ ಬೇರೆ ಉಪಾಧಿಗಳು, ಅದರ ವಿಕಾಸ ಹೇಗೆ ನಡೆಯುತ್ತೆ ಅಂತೆಲ್ಲದನ್ನು ಕೂಡ ಇದು ವಿವರವಾಗಿ ತಿಳಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಈ ನಮ್ಮ ಭೂಮಿ ಅಂತ ಏನಿದೆ, ಭೂಮಿನಲ್ಲಿ ಈಗ ಇರುವಂತಹದ್ದು ಏನಂದ್ರೆ, ನಮ್ಮ ಸೀಕ್ರೆಟ್ ಡಾಕ್ಟರ್ ಹೇಳುವಂತಹದ್ದು ಸುಮಾರು 6,000 ಕೋಟಿ ಆತ್ಮಗಳು ಇಲ್ಲಿ ಸಂಸರಣೆ ಹೊಂದುತ್ತಾ ಇದೆ ಅಂತ ಹೇಳ್ತಾರೆ. 6,000 ಕೋಟಿ. ಈಗ ನಮ್ಮ ಭೂಮಿಯಲ್ಲಿರುವಂತಹದ್ದು, ಈ ಭೂಗ್ರಹದಲ್ಲಿರುವಂತಹದನ್ನ ಸುಮಾರು 700-750 ಇದು ಕೋಟಿ ಅಂತ ನಾವು ಇದನ್ನ ತಗೊಂಡ್ರೆ, ಇಲ್ಲಿರುವಂತಹದ್ದು ಅವ್ರು ಹೇಳೋದೇನು ಅಂದ್ರೆ 6,000 ಕೋಟಿ. ಸೊ ಈ 6,000 ಕೋಟಿ ಅಂತ ಇಲ್ಲಿಗೆ ಬಂದಾಗ 6,000 ಕೋಟಿನೂ ಕೂಡ ಈ ಒಂದು ಆತ್ಮಗಳೇನಿದೆ, ಪ್ರತಿಯೊಂದು ಆತ್ಮನೂ ಕೂಡ ಯಾವುದೋ ಒಂದು ಹಂತನ ಬಂದು ಆ ಹಂತಕ್ಕೆ ಮುಟ್ಟದ ಮೇಲೆ ನಂತರ ಇಲ್ಲಿಂದ ಹೊರಗಡೆ ಹೋಗ್ಬೇಕಾಗತ್ತೆ ಅಷ್ಟೇ. ಅಲ್ಲಿವರೆಗೂ ಕೂಡ ಇಲ್ಲಿ ವಿಕಾಸ ಆಗ್ತಾನೆ ಇರಬೇಕು ಅಂತ ಹೇಳಿದಾಗ, ಅದು ಈ ಸ್ಪೇಸ್ ಮತ್ತೆ ಟೈಮ್ ಅಂತ ಏನ್ ಹೇಳ್ತೀವಿ, ಕಾಲ ಮತ್ತೆ ಅವಕಾಶ ಅಥವಾ ಆಕಾಶ ಅಂತ ಹೇಳ್ತೀವಿ, ಅದು ಎಷ್ಟು ದೊಡ್ಡದಿರ್ಬೇಕು ಅಂತ ನಾವೇ ಅದನ್ನು ಊಹೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದಷ್ಟನ್ನೂ ಕೂಡ ಅದು ನಮಗೆ ವಿವರಣೆ ಮಾಡುತ್ತೆ, ಯಾವುದು ಈ ಥಿಯಾಸಫಿ ಅಂತ ಏನಿದೆ ಅದು ಅಂತ ಅವ್ರು ಹೇಳುವಂತಹದ್ದು. ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಸೌರ ಬ್ರಹ್ಮಾಂಡದಲ್ಲಿರುವ ಎಲ್ಲ ಆತ್ಮಗಳ ಮತ್ತು ಅವುಗಳ ಉಪಾಧಿಗಳ ವಿಕಾಸ ಮಾರ್ಗವನ್ನು ವಿವರಿಸುವುದರಿಂದ ಇದು ಒಂದು ತತ್ವದರ್ಶನ.
ಹಾಗೆ ಮುಂದುವರೆದದನ್ನ ಕೊನೆಯಲ್ಲಿ ಹೇಳ್ತಾರೆ, ಥಿಯಾಸಫಿಯಲ್ಲಿ ಮೂಢನಂಬಿಕೆಗಳಿಗೆ ಸ್ಥಳವಿಲ್ಲ. ಯಾರು ಮೂಢನಂಬಿಕೆಗಳಿಂದ ಇವನ್ನು ನಂಬಬೇಕಾಗಿಲ್ಲ. ಪರಿಶೋಧನೆಗೆ ಆಧಾರ ತತ್ವಗಳಾಗಿ ಮಾತ್ರ ಒಪ್ಪಿಕೊಳ್ಳಬಹುದು. ಆದುದರಿಂದ ಇದು ಒಂದು ವಿಜ್ಞಾನವಾಗಿದೆ. ಇದು ವಿಜ್ಞಾನ ಮತ್ತು ವಿಶೇಷವಾದ ಜ್ಞಾನ ಅಂತ ನಾವೇನ್ ಹೇಳ್ತೀವಿ. ಇದರಲ್ಲಿ ಸಾಮಾನ್ಯವಾಗಿ ನಾವು ಕಂಡುಕೊಳ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲದನ್ನ ಒಟ್ಟಿಗೆ ಏನಿದೆ ಈ ಒಂದು ದರ್ಶನ ಅನ್ನುವಂತಹದ್ದು ನಮಗೆ ಆಗಲ್ಲ. ನಮಗೆ ಸತ್ಯ ದರ್ಶನ ಅಂತ ನಾವು ಕರಿತೀವಿ ಅಂತ ಹೇಳಿದ್ರೆ, ಅದು ಏನಿದೆ ಎಲ್ಲವುದು ನಮಗೆ ಒಟ್ಟಾರೆಯಾಗಿ ಒಂದೇ ಬಾರಿ ನಮಗೆ ಸಿಗಬೇಕು, ಆಗ ಮಾತ್ರ ನಮಗೆ ಸತ್ಯ ದರ್ಶನ ಅಂತ ಆಗಿದೆ ಅಂತ ನಾವು ತಿಳ್ಕೊಂಡ್ರೆ ಹಾಗಾಗಿಲ್ಲ ನೋಡಿ. ಯಾಕೆಂದ್ರೆ ಪ್ರತಿಯೊಂದನ್ನು ಕೂಡ ಯಾವ್ದೋ ಒಂದು ಈ ತರ ಇದೆ ಅಂತ ಅವ್ರು ಹೇಳ್ತಾರೆ ವಿಜ್ಞಾನಿಗಳು, ಈಗಿನ ವಿಜ್ಞಾನಿಗಳು. ಆದ್ರೆ ಆಮೇಲೆ ಏನ್ ಮಾಡ್ತಾರೆ, ಸ್ವಲ್ಪ ಇನ್ನು ಮುಂದುವರೆದಾಗ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ತಾರೆ ಅವರು. ಸೊ ಅದೇ ರೀತಿ ಇದೆ ಎನ್ನುವಂತಹದ್ದು ಅವಕಾಶ ಇರಲ್ಲ. ಅದು ನ್ಯೂಟನ್ ಒಂದು ಹೇಳಿರ್ತಾರೆ, ಅದನ್ನ ಬಂದು ಇನ್ನೊಬ್ಬ ಬೇರೆ ಹೇಳ್ತಾನೆ. ಹೀಗಾಗಿ ಬದಲಾವಣೆಗಳು ಆಗ್ತಾನೆ ಇರುತ್ತಿದ್ದು, ಇದೆಲ್ಲ ನಮ್ಗೆ ಗೊತ್ತಿರುವಂತಹದ್ದು. ಅಂದ್ರೆ ಅದು ಸ್ಟ್ಯಾಟಿಕ್ ನಾಲೆಡ್ಜ್ ಅಂತ ಆಗಲ್ಲ, ಇಟ್ಸ್ ಅ ಮಾಸ್ ಆಫ್ ಡೈನಮಿಕ್ ನಾಲೆಡ್ಜ್ ಅಂತ ಏನ್ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಆ ರೀತಿ ಆಗಿರುತ್ತೆ. ಹಾಗಾದ್ರಿಂದ ಇದು ಒಂದು ವಿಜ್ಞಾನ ಕೂಡ ಆಗಿದೆ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ HPB ಮೇಡಮ್ ಅವ್ರು ಹೇಳೋ ತರಹ ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ಅಲ್ಲಿ ಅವ್ರು ಏನ್ ಹೇಳ್ತಾರೆ, ಥಿಯಾಸಫಿ ಇಸ್ ದ ಸಿಂಥಸಿಸ್ ಆಫ್ ಸೈನ್ಸ್, ರಿಲಿಜಿಯನ್ ಅಂಡ್ ಫಿಲಾಸಫಿ. ಸೈನ್ಸ್ ಅಂದ್ರೆ ಯಾವ್ದೋ ವಿಜ್ಞಾನ, ರಿಲಿಜಿಯನ್ ಅಂದ್ರೆ ಮತ ಧರ್ಮ, ಅಂದ್ರೆ ಫಿಲಾಸಫಿ ಅಂತಂದ್ರೆ ತತ್ವಶಾಸ್ತ್ರ. ಈ ಮೂರು ಏನು ವಿಜ್ಞಾನ, ಮತ ಧರ್ಮ ಮತ್ತೆ ತತ್ವಶಾಸ್ತ್ರಗಳು ಅಂತ ಇವೆ, ಅದರ ಅವಿಭಾಜ್ಯ ಸಂಗಮ ಅಂತ ಅವ್ರು ಏನ್ ಹೇಳಿದ್ದಾರೆ ಅದನ್ನ ನಾವು ಪೂರ್ತಿ ಒಪ್ಕೊಳ್ಬೇಕಾಗತ್ತೆ. ಇಷ್ಟರಲ್ಲಿ ನಾವು ಥಿಯಾಸಫಿ ಎಂದರೆ ಏನು ಅಂತ ಏನಿದೆ ಅದಕ್ಕೆ ನಾವು ಸ್ವಲ್ಪ ಉತ್ತರ ಕೊಟ್ಟ ಹಾಗಾಗತ್ತೆ. ಅದು ಮೊದಲನೇದಾಯ್ತು. ಇನ್ನು ನಂತರ ಬರುವಂತಹದ್ದು ಎರಡನೆಯದು ಈ ಥಿಯೋಸಾಫಿಕಲ್ ಸೊಸೈಟಿ ಎನ್ನುವಂತಹದ್ದು. ಥಿಯೋಸಾಫಿಕಲ್ ಸೊಸೈಟಿ ಅಂತ ನಾವು ಹೇಳಿದ್ರೆ ಅದು 17/11/1875 ಸ್ಥಾಪನೆ ಆಗಿದೆ ಅನ್ನುವಂತಹದ್ದು. ಈ ವಿಚಾರಗಳನ್ನ ಆಗಲೇ ನಾವು ಬೆಳಗಿನಿಂದನೂ ಅಷ್ಟೇ, ಪ್ರತಿ ವರ್ಷನೂ ಅಷ್ಟೇ ಇದ್ರ ಬಗ್ಗೆ ನಾವು ವಿಷಯಗಳನ್ನ ತಿಳ್ಕೊಳ್ತೀವಿ, ಮತ್ತೆ ಅದ್ರ ಬಗ್ಗೆ ಮಂಥನ ಮಾಡ್ತೀವಿ, ಮತ್ತೆ ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ತಾನೆ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ವಿಷಯಗಳಲ್ಲಿ ಬಹುಪಾರ ನಮಗೆ ಗೊತ್ತಿರುವಂತಹದ್ದೇ ಆಗಿದೆ. ಹಾಗೆ ಇದನ್ನ ಪ್ರಾರಂಭ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ನಮಗೆ 4 ಜೋಡಿಗಳು ಸಿಗುತ್ತೆ. ಯಾಕೆಂದ್ರೆ 2 ಆಂತರಿಕ ಅಂತ ಆಗುತ್ತೆ, ಇನ್ನೊಂದೆರಡು ಬಾಹ್ಯ ಅಂತ ಆಗುತ್ತೆ. ಆತರ ಜೋಡಿಗಳು. ಮೊದಲನೇ ಜೋಡಿ ಯಾವುದು ಅಂತ ಹೇಳಿದ್ರೆ ಸೆರಾಪಿಸ್ ಮತ್ತೆ ಹೈಲೇರಿಯನ್. ಈ ಸೆರಾಪಿಸ್ ಮತ್ತೆ ಹೈಲೇರಿಯನ್ ಅಂತ ಏನಿದ್ದಾರೆ ಅವರು ಮಹಾತ್ಮರು. ಅವರು ಇದನ್ನ ಪ್ರಾರಂಭ ಮಾಡೋದಕ್ಕೆ ಅತ್ಯಂತ ಮುಂಚೆ ಅವರು ಅದನ್ನ ಪ್ರಾರಂಭ ಮಾಡೋದಕ್ಕೆ ಇದೆ ಅಂತ ಅಂದ್ಬಿಟ್ಟು ಇದೆಲ್ಲ ಐಸಿಸ್ ಅನ್ವೇಟ್ಲಲ್ಲಿ ಬರುವಂತಹ ವಿಷಯಗಳು. ಎರಡನೇದು ಮೌರ್ಯ ಮತ್ತೆ ಕುತೋಮಿ. ಅದು ನಮಗೆ ಸಾಮಾನ್ಯವಾಗಿ ಗೊತ್ತಿದೆ ಎಲ್ರಿಗೂ. ಮೌರ್ಯ ಮತ್ತೆ ಕುತೋಮಿಗಳು ಅದನ್ನ ಯಾವಾಗ ಶುರು ಮಾಡಿದ್ರು, ಅವರು ಇದ್ರ ಹಿನ್ನೆಲೆಯಲ್ಲಿ ಇದ್ದಿದ್ದು ಅನ್ನುವಂತಹದ್ದು ಗೊತ್ತಾಯ್ತು. ಆ ಹಿನ್ನೆಲೆಯಲ್ಲಿ ಇದ್ದಿದ್ದು ಮುನ್ನೆಲೆಗೆ ಬಂದು ನಮಗೆ ಗೊತ್ತಾಗೋ ತರಹ ಈ ಪ್ರಪಂಚದಲ್ಲಿ ಪ್ರಾರಂಭ ಆಗಿದ್ದು ಹೆನ್ರಿ ಸ್ಟೀಲ್ ಆಲ್ಕಾಟ್ ಮತ್ತು ಹೆಲೆನಾ ಪೆಟ್ರೋವ್ನಾ ಬ್ಲವಾಟ್ಸ್ಕಿ ಅವರಿಂದ ಅನ್ನೋದು ವಿಷಯಗಳು ನಮಗೆ ಗೊತ್ತಿದೆ. ಅದನ್ನ ಅವರ ನಂತರ ಸರಿಯಾದ ರೀತಿಯಲ್ಲಿ ಮುಂದುವರೆಸ್ಕೊಂಡು ಬಂದು ನಮಗೆಲ್ಲ ಬೇಕಾದಷ್ಟು ಥಿಯಾಸಫಿ ವಾಂಗ್ಮಯಗಳನ್ನ ಕೊಟ್ಟಿರುವಂತಹದ್ದು ಮತ್ತೆ ಥಿಯಾಸಫಿಕಲ್ ಸೊಸೈಟಿಗಳನ್ನ ಸ್ಥಾಪನೆ ಮಾಡಿರೋದ್ರಲ್ಲಿ ಲೆಡ್ ಬೀಟರ್ ಮತ್ತೆ ಆನಿ ಬೆಸೆಂಟ್ ಅವರದ್ದು ಆ ಜೋಡಿ ಅವರು ಅಗ್ರಗಣ್ಯರು ಅಂತ ನಾವು ಇದನ್ನ ಹೇಳ್ಬೇಕು. ಈಗ ಒಂದೊಂದಾಗಿ ನಾವು ಹೇಳ್ತಾ ಹೋದ್ರೆ ಈ ಸೆರಾಪಿಸ್ ಮತ್ತೆ ಹೈಲೇರಿಯನ್ ಅನ್ನೋರು ಯಾವಾಗ ಬರ್ತಾರೆ ಅಂತ ಹೇಳ್ಬೇಕಾದ್ರೆ ಸುಮಾರು 30,000 ವರ್ಷಗಳ ಹಿಂದೆ ಈ ನಮ್ಮ ಶೃಂಗಗಿರಿ ಅಂದ್ರೆ ಈಗ ಇರುವಂತಹ ಶೃಂಗೇರಿ, ಈ ಶೃಂಗೇರಿಯಿಂದ ಸುಮಾರು 30,000 ಜನಗಳು ಇಲ್ಲಿಂದ ಈಜಿಪ್ಟ್ ದೇಶಕ್ಕೆ ಹೋಗ್ತಾರೆ. ಅವಾಗ ಈಜಿಪ್ಟ್ ಅನ್ನೋದು ಬಹಳ ಬಹಳ ದೊಡ್ಡದಿತ್ತು. ಮತ್ತೆ ಇಲ್ಲೂ ಕೂಡ ಏನಿದೆ ಅಂದ್ರೆ ಅದು ದಂಡಕಾರಣ್ಯ ಅಂತ ಏನ್ ಹೇಳ್ತೀವಿ ಆ ಸ್ಥಿತಿಯಲ್ಲಿ ಇದ್ದಂತಹದ್ದು. ಆಗ ಇದ್ದಂತಹ ಒಂದು ಶೃಂಗೇರಿ ಅಂತ ಏನಿದೆ, ಇಲ್ಲಿಂದ ಅಲ್ಲಿಗೆ 30 ಜನಗಳು ಹೋಗ್ತಾರೆ. ಅವ್ರು ಯಾತಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಈ ನಮ್ಮ ಸನಾತನ ಧರ್ಮ ಅಂತ ಏನಿದೆ ಅದನ್ನ ಅಲ್ಲಿ ಹರಡಬೇಕು ಮತ್ತೆ ಹಬ್ಬಬೇಕು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೊರಟಿರುವಂತಹದ್ದು ವಿಷಯ. ಅದು ಅದರ ಮುಖಂಡರು ಯಾರಾಗಿರ್ತಾರೆ ಅಂದ್ರೆ ಹೈಲೇರಿಯನ್ ಅನ್ನುವಂಥವ್ರು ಅದಕ್ಕೆ ಮುಖಂಡರಾಗಿರ್ತಾರೆ. ಸೆರಾಪಿಸ್ ಅನ್ನೋರು ಏನು ಅಂದ್ರೆ ಈ ಹೈಲೇರಿಯನ್ ಅವರ ಗುರುಗಳು. ಅವರು ಹೈಲೇರಿಯನ್ಗಿಂತ ಹಿಂದೆ ಇದ್ದವರು ಅಷ್ಟೇ. ಅದು ಆ ಒಂದು ಗುಂಪಿನಲ್ಲಿ ಈಗ ನಾವು ಅಗಸ್ತ್ಯರು ಅಂತ ಏನ್ ಹೇಳ್ತೀವಿ, ಅಗಸ್ತ್ಯರನ್ನ ಅವರ ಮಿಸ್ಟರ್ ನಾರಾಯಣ್ ಅಂತ ಹೇಳ್ತಾರೆ. ಬೇರೆ ಮಹಾತ್ಮರೆಲ್ಲಾರು ಅದೆಲ್ಲ ಬರುತ್ತೆ ನಮ್ಮ ಮಹಾತ್ಮರ ಪತ್ರಗಳಲ್ಲಿ. ಹಾಗಾಗಿ ಅವರು ಕೂಡ ಅದರೊಬ್ಬರಾಗಿದ್ರು ಅಂತ ಹೇಳ್ತಾರೆ. ಇನ್ನು ಉಳಿದವ್ರನ್ನ ಕೂಡ ಅವ್ರು ಹೇಳ್ತಾರೆ, ಬಟ್ ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಹೆಸರುಗಳು ನಮ್ಗೆ ಯಾರು ಅಂತ ಗೊತ್ತಾಗಲ್ಲ. ಈಗಿನವರಿಗೆ ಯಾವ್ದನ್ನ ನಾವು ಅನ್ವಯಿಸ್ಬೇಕು ಅಂತ ಗೊತ್ತಾಗಲ್ಲ. ಅದು ಇಷ್ಟು ಜನಗಳು ನಮ್ಗೆ ಅದರಲ್ಲಿ ಕಾಣಿಸ್ತಾರೆ ನೋಡಿ. ಅಷ್ಟು ಹಿಂದೆ ಇದರ ಪ್ರಾರಂಭ ಆಗಿರೋದು. ಅಂದ್ರೆ ಯಾತಕ್ಕೆ ಇದು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅವ್ರ ಪ್ರಕಾರ ಈ ಒಂದು ನಮ್ಮ ಸನಾತನ ಧರ್ಮ ಅಂತ ಇರುವಂತಹದ್ದು ಈ 5ನೇ ಮಹಾವಂಶ ಇದು ಪ್ರಾರಂಭ ಆಗಿರುವಂತಹದ್ದು ಈ ನಮ್ಮ ಭಾರತ ದೇಶದಲ್ಲಿ ಅಂತ ಬಂದಿತ್ತು. ಅದನ್ನ ಬೇರೆ ಕಡೆ ಹರಡಬೇಕು ಅಂತ ಇರೋದು ಅಷ್ಟೇ ಹಿಂದೆ ಮಾಡಿರುವಂತಹದ್ದು. ಅದು ಸೆರಾಪಿಸ್ ಮತ್ತೆ ಅನ್ನೋರು ಇಬ್ರು ಮಾಡಿರುವಂತಹದ್ದು ವಿಷಯ ಬರುತ್ತೆ. ನಂತರ ಬರುವಂತಹ ಜೋಡಿ ಈ ಮೌರ್ಯ ಅಥವಾ ಮೌರ್ಯ ಮತ್ತೆ ಕುತುಮಿ ಎನ್ನುವಂತಹದ್ದು.
ಇದರ ಬಗ್ಗೆ ಕೂಡ ನಮಗೆ ಸಾಕಾದಷ್ಟು ಮಾಹಿತಿ ಇದೆ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈಗ ಸದ್ಯದಲ್ಲೇ ನಮಗೆ ಈಗ ಒಂದು 2 ಶತಮಾನಗಳ ಹಿಂದೆ ಆ ಪ್ರಪಂಚದಲ್ಲಿ ಏನಪ್ಪಾ ಆಗಿರುತ್ತೆ ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಈ ಮೂಢನಂಬಿಕೆಗಳು ಅಂತ ಏನಿದೆ ಅದು ಬಹಳ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ನಂಬಿಕೆಗಳು ಬಹಳ ಸರಿ ಹೋಗುತ್ತೆ. ಆದ್ರೆ ಈ ಮೂಢನಂಬಿಕೆಗಳು ಅಂತಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಅದು ಯಾವುದೋ ಒಂದು ರೀತಿಯಲ್ಲಿ ಪ್ರಪಂಚ ನಡೀತಾ ಇರುತ್ತೆ. ಮತ್ತೆ ಆ ರೀತಿಯಲ್ಲೇ ನಾವು ತಿಳ್ಕೊಳ್ಬೇಕಾಗಿದೆ. ಆದ್ರೆ ಆ ರೀತಿ ತಿಳ್ಕೊಳ್ಳದಲೆ ಅದನ್ನ ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ದೆ ಅನರ್ಥ ಮಾಡ್ಕೊಂಡು ಅದಕ್ಕೆ ವ್ಯತಿರಿಕ್ತವಾಗಿ ನಾವು ತಿಳ್ಕೊಂಡು ಅದರ ರೀತಿಯಲ್ಲಿ ನಾವು ನಡ್ಕೊಳ್ಳೋದು, ಅದು ಬಹಳ ತಪ್ಪಾಗುತ್ತದು. ಅದು ಬಹಳ ಜಾಸ್ತಿ ಎಲ್ಲ ನಡೀತಾ ಇರುತ್ತೆ. ಆ ಕಾಲದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಏನಾದ್ರೂ ಮಾಡಿ ಅದನ್ನ ಸಂಸ್ಥಾಪನೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಅವರಿಗೆ ಥಿಯಾಸಫಿಕಲ್ ಸೊಸೈಟಿ ಅಂತ ಅನ್ನೋದು ಅವಾಗಿನ್ನೂ ಬಂದಿರಲ್ಲ ಅದಷ್ಟೇ. ಅದೇನಾಗಿದೆ, ಸನಾತನ ಧರ್ಮ ಅಂತ ಏನಿದೆ ಅದನ್ನ ಸ್ಥಾಪನೆ ಮಾಡ್ಬೇಕು ಅನ್ನುವಂತಹದ್ದು ವಿಷಯ. ಆ ಕಾಲದಲ್ಲಿ ನಾವು ಈ ಯುರೋಪ್ ಅಂತ ಏನಿದೆ ಅದು ಕೂಡ ಸ್ವಲ್ಪ ಎಲ್ಲ ಮುಂದುವರಿತಾ ಇತ್ತು. ಯಾಕೆಂದ್ರೆ ಅದ್ರಲ್ಲಿ ಇತ್ತೀಚೆಗೆ ಪ್ರಾರಂಭ ಆಗಿರುವಂತದ್ದು ಆ ಯುರೋಪ್ ಅಲ್ಲಿ ಇರುವಂತಹ ದೇಶಗಳೆಲ್ಲವೂ ಕೂಡ ಅದಷ್ಟೇ. ಆತರ ಅದೊಂದು 6 ಲಕ್ಷ ವರ್ಷಗಳ ಹಿಂದೆ ಅದೆಲ್ಲ ಬಹಳ ದೊಡ್ಡ ಕಾಡಾಗಿತ್ತು ಅಷ್ಟೇ. ಆ ರೀತಿ ಇದ್ದಿದ್ದು ಅದೆಲ್ಲ ಇತ್ತೀಚೆಗೆ ಏನಾಗಿದೆ, ಅಲ್ಲಿ ಬಂದಾಗ ಅವರು ಇನ್ನೂ ಏನಾಗಿದೆ, ಈ ಆಧ್ಯಾತ್ಮಿಕವಾಗಿ ಮುಂದುವರೆದಿರ್ಲಿಲ್ಲ, ಅವರಲ್ಲಿ ಮೂಢನಂಬಿಕೆಗಳು ಬಂದಿತ್ತು ಅಂತ. ಆ ಕಾಲದಲ್ಲಿ ಏನಾಗಿದೆ ಅಂದ್ರೆ, ಈ ಸ್ಪಿರಿಚುವಲಿಸಂ ಅಂತ ಏನಿದೆ, ಸ್ಪಿರಿಚುವಲಿಸಂ ಅನ್ನುವಂತಹದ್ದು ಬಹಳ ವ್ಯಾಪಕವಾಗಿತ್ತು. ಅದರಲ್ಲಿ ಈಜಿಪ್ಟ್ ಅಂತ ಏನ್ ಹೇಳ್ತೀವಿ ಅದು ಹಿಂದೆ ಅವೆಲ್ಲ ರೋಮ್ ಅಂತ ಇತ್ತು, ಮತ್ತೆ ಬೆಬಿಲೋನಿಯಾ ಅದೆಲ್ಲ ಹೋಗಿ ಕೊನೆಗೆ ಈಜಿಪ್ಟ್ ಅಂತ ಆಗಿದೆ ತಾನೆ, ಅಲ್ಲಿ ಅವೆಲ್ಲ ಜಾಸ್ತಿ ಪ್ರಚಲಿತವಾಗಿತ್ತು. ಈ ಸ್ಪಿರಿಚುವಲಿಸಂ ಅಂದ್ರೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸ್ಪಿರಿಚುವಲಿಸಂ ಅಂತ ಹೇಳಿದ್ರೆ ಈಗ ನಾವೇನ ಸ್ಪಿರಿಚುವಲ್ ಅಂತ ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟಿರೋದಲ್ಲ. ಸ್ಪಿರಿಚುವಲಿಸಂ ಅಂತ ಹೇಳಿದ್ರೆ ಅದರ ಮೂಲ ಏನಪ್ಪಾ ಅಂದ್ರೆ ಸ್ಪಿರಿಟ್ ಅಂತ ಅನ್ಬಿಟ್ಟು. ಆ ಸ್ಪಿರಿಟ್ ಅಂದ್ರೆ ಯಾವ್ದು ಅಂತ ಹೇಳಿದ್ರೆ, ಈಗ ನಾವು ಭೂತ ಅಂತ ಹೇಳ್ತೀವಿ ನೋಡಿ, ಈ ಭೂತಗಳು, ದೆವ್ವ, ಪಿಶಾಚಿ ಈ ತರ ಎಲ್ಲ ಹೇಳ್ತೀವಲ್ವಾ, ಅದು ಬಹಳ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಅದು ಕೆಲಸ ಮಾಡ್ತಾ ಇದೆ, ನಮ್ಮ ಹಿನ್ನೆಲೆಯಲ್ಲಿ ಇದ್ಕೊಂಡು ಅನ್ನುವಂತಹದ್ದು ನಂಬಿಕೆ ಏನಿತ್ತು ಅದನ್ನ ನಾವು ಸ್ಪಿರಿಚುವಲಿಸಂ ಅಂತ ಕರಿತೀವಿ. ಅದು ಬಹಳ ಜಾಸ್ತಿ ಇತ್ತು ಎಲ್ಲಿ, ನಮ್ಮ ಆ ಇದರಲ್ಲಿ ಎಲ್ಲಿ ಕೈರೋ ಮತ್ತೆ ಅದ್ರ ಸುತ್ತಮುತ್ತ ಇರುವಂತಹದ್ದೆಲ್ಲ ಅದು ಕೂಡ ಈಜಿಪ್ಟ್ ಅಲ್ಲಿ ಅದೆಲ್ಲ ಬಹಳ ಜಾಸ್ತಿ ಇತ್ತು. ಆ ಕಾಲದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ತರಬೇಕು ಅಂತ ಮಾಡಿ ಅವರು ಕಂಡುಹಿಡಿಯುವಂತಹದ್ದು. ಯಾಕೆಂದ್ರೆ ಅದನ್ನ ಮಾಡುವಂತವರು ಮತ್ತೆ ಅದನ್ನ ನಂಬಿಕೊಂಡು ಅದನ್ನ ಮುಂದುವರೆಸ್ಕೊಂಡು ಹೋಗೋರು ಕೂಡ ಬೇಕಲ್ಲ ಅದು. ಸೊ ಅವರಿಗೆ ಸಿಕ್ಕಿದ್ ಯಾರು ಅಂದ್ರೆ, ಈ ನಮ್ಮ ಹೆನ್ರಿ ಸ್ಟೀಲ್ ಆಲ್ಕಾಟ್ ಮತ್ತೆ ಹೆಲೆನಾ ಪೆಟ್ರೋನಾ ಬ್ಲಾವೆಟ್ಸ್ಕಿ ಅವರದ್ದು. ಈ ಕಥೆಗಳನ್ನ ನಾವು ಸಾಧಾರಣವಾಗೆಲ್ಲ ಕೇಳಿರ್ತೀವಿ. ಅವ್ರು ಹೇಗೆ ಭೇಟಿಯಾದ್ರು, ಈ ಹೆಲೆನಾ ಪೆಟ್ರೋನಾ ಬ್ಲಾವೆಟ್ಸ್ಕಿ ಅವರು ಎಲ್ಲಿ ಯಾವ ದೇಶದವರು ಅಂದ್ರೆ, ಅವ್ರು ರಷ್ಯಾ ದೇಶದವರು, ಇವರು ಅಮೆರಿಕ ದೇಶದವರು, ಹೆನ್ರಿ ಸ್ಟೀಲ್ ಆಲ್ಕಾಟ್ ಇವೆಲ್ಲ ನಮಗೆ ಗೊತ್ತಿರುವಂತಹ ವಿಷಯಗಳೇ. ಈ ಹೆಲೆನಾ ಪೆಟ್ರೋನಾ ಬ್ಲಾವೆಟ್ಸ್ಕಿ ಏನಂದ್ರೆ, ಚಿಕ್ಕ ವಯಸ್ಸಿನ ಕೂಡ ಅವರು ಒಂಥರ ಅವ್ರಿಗೆ ಸ್ಪಿರಿಚುವಲ್ ನೇಚರ್ ಇರುತ್ತೆ, ಅಂದ್ರೆ ಆಧ್ಯಾತ್ಮಿಕವಾದದ್ದು ಅಂತ ನಾವೇನ್ ಕರಿತೀವಿ ಈಗ ಇರುವಂತಹದ್ದು, ಅದು ಇರುವಂತಹದ್ದು ಅವರ ಒಂದು ಬೆಳವಣಿಗೆನಲ್ಲೇ ಬಂದ್ಬಿಟ್ಟಿರುತ್ತದೆ ಎಲ್ಲದನ್ನು ಕೂಡ. ಅವರ ಒಂದು ಜೀವನ ಅದು ಯಾವ ರೀತಿ ಇದೆ ಅಂತ ಕೂಡ ನಮಗೆ ಸಾಕಾದಷ್ಟು ಗೊತ್ತಿದೆ ಅದಷ್ಟೇ. ಯಾಕೆಂದ್ರೆ ಕುತೋಮಿ ಮಹರ್ಷಿಗಳು ಅವ್ರನ್ನ ಆರಿಸ್ಕೊಂಡು ಅವರ ಒಂದು ಇರುವಿಕೆ ಅಂತ ಏನಿದೆ ಅದು ಹಿಮಾಲಯ ಪರ್ವತದಲ್ಲಿ, ಆ ಸ್ಥಳಕ್ಕೆ ಇವ್ರನ್ನ ಕರ್ಕೊಂಡು ಹೋಗಿ ಸುಮಾರು 3 ವರ್ಷಗಳು ಅವ್ರಿಗೆ ಅಲ್ಲಿಂದ ಟ್ರೈನಿಂಗ್ ಕೊಟ್ಟಿತ್ತು ಅಂತ ಏನಿದೆ ಅದು ಅದು ಕೂಡ ನಮಗೆಲ್ಲ ಗೊತ್ತಿದೆ ಅದು. ಅದೆಲ್ಲ ಆದ್ಮೇಲೆ ಏನಾಗುತ್ತೆ ಅಂದ್ರೆ, ಬ್ಲವೆಟ್ಸ್ಕಿ ಅವರು ಹುಡುಕ್ತಾ ಇರ್ತಾರೆ ನಾವ್ ಎಲ್ಲಿಂದ ಪ್ರಾರಂಭ ಮಾಡ್ಬೋದು ಅಂತ. ಗೊತ್ತಾದಾಗ ಈ ಒಂದು ಮಹಾತ್ಮರಿಂದ ಅವರಿಗೆ ಬರುತ್ತೆ, ಅವರು ಅದೇ ಅಮೆರಿಕ ದೇಶಕ್ಕೆ ಹೋಗ್ಬೇಕು, ಅಲ್ಲಿ ಇವ್ರನ್ನ ಭೇಟಿ ಆಗ್ಬೇಕಾಗತ್ತೆ, ಈ ವಿಷಯಗಳನ್ನ ನಮ್ಗೆ ಗೊತ್ತಿರುವಂತಹದ್ದು. ಆದ್ರೆ ಅವ್ರು ಅದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ ಅಂದ್ರೆ, ಈ ಕೈರೋನಲ್ಲಿ ಈ ತರ ಎಲ್ಲ ಇರೋದ್ರಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿ ಅವರು ಸುಮಾರು ಈ ಒಂದು 1875ನೇ ಇಸ್ವಿನಲ್ಲಿ ನಮ್ದು ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ, ಸುಮಾರು 1868-69 ಆ ಸಮಯದಲ್ಲಿ ಅವರು ಕೈರೋಗೆ ಹೋಗ್ಬಿಟ್ಟು ಅಲ್ಲಿ ಈ ರೀತಿ ಒಂದು ಸ್ಥಾಪನೆ ಮಾಡ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದು ಸಫಲ ಆಗಲ್ಲ. ಸಫಲ ಆಗದಲೇ ಇದ್ದಾಗ ಮತ್ತೆ ಮಹಾತ್ಮರಿಂದ ಅವ್ರಿಗೆ ಬರುತ್ತೆ ಅಮೆರಿಕ ಹೋಗ್ಬೇಕು ಅಂತ ಅನ್ಬಿಟ್ಟು. ಅಲ್ಲಿ ಹೋಗಿ ಅಲ್ಲಿ ನಂತರ ಇವರು HS ಆಲ್ಕಾಟ್ ಅವ್ರನ್ನ ಹೇಗೆ ಭೇಟಿ ಮಾಡಿದ್ರು, ಮತ್ತೆ ಅಲ್ಲಿಂದ ಮುಂದೆ ಇಲ್ಲ ಏನಾಯ್ತು ಅನ್ನೋದು ಎಲ್ಲ ನಮಗೆ ತಿಳಿದಿರುವಂತಹ ವಿಚಾರ ಅದಷ್ಟೇ. ಈಗ ನಮ್ಗೆ ಏನಾಯ್ತು ಅಂದ್ರೆ, ಇದು ಈ ನಮ್ಮ ಸ್ಪಿರಿಚುವಲ್ ಅಂತ ಬಂದಿದೆ ನೋಡಿ ಇದು. ಸೊ ಹಿಂದೆ ಇದ್ದಂತಹ ಸ್ಪಿರಿಚುವಲಿಸಂ ಅಂತ ಇದೆಯಲ್ಲ, ಅಲ್ಲಿ ನಾನು ಸ್ಪಿರಿಟ್ ಅಂತ ಹೇಳಿದೆ ನೋಡಿ, ಆ ಸ್ಪಿರಿಟ್ ನಿಂದ ಬಂದಿರುವಂತಹದ್ದು ಸ್ಪಿರಿಚುವಲಿಸಂ ಅಂತ. ಈಗ ನಾವ್ ಹೇಳ್ತಾ ಇರೋದು ಸ್ಪಿರಿಚುವಲ್ ಅಂತಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಸ್ಪೈರಲ್ ರಿಚುವಲ್ ಅಂತ ನೋಡಿ. ಸ್ಪೈರಲ್ ರಿಚುವಲ್ ಅಂದ್ರೆ ಸ್ಪಿರಿಚುವಲ್ ಅಂತ ಆಗತ್ತೆ. ಈ ರಿಚುವಲ್ ಅಂದ್ರೆ ಏನಪ್ಪಾ ಅಂದ್ರೆ, ನಾವು ಪ್ರತಿನಿತ್ಯ ಪ್ರತಿದಿನ ಮಾಡುವಂತಹ ಕಾರ್ಯಕ್ರಮಗಳು, ನಾವು ಪ್ರತಿದಿನ ಒಂದು ರಿಚುವಲ್ ತರನೇ ನಡ್ಕೊಳ್ತಾ ಇದೀವಲ್ವಾ. ಅದು ಸಾಧಾರಣವಾಗಿ ನೋಡಿ, ಇವಾಗ ಪ್ರತಿದಿನ ಮಾಡುವಂತಹದ್ದು ಕೆಲವು ಕೆಲಸಗಳಿರುತ್ತೆ. ಅದೇ ರೀತಿ ಒಂದು ವಾರಕ್ಕೊಮ್ಮೆ ಆಗಲಿ, ಒಂದು ತಿಂಗಳಿಗೊಮ್ಮೆ ಆಗಲಿ, ಅಥವಾ ವರ್ಷಕ್ಕೊಮ್ಮೆ, ಮತ್ತೆ ವರ್ಷಾವಧಿಯಲ್ಲಿ ಬರುವಂತಹ ಮಧ್ಯದಲ್ಲಿ. ಸೊ ಇದನ್ನೇನಾಗುತ್ತೆ, ಅದೇ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಸೊ ದಟ್ ಇಸ್ ಕಾಲ್ಡ್ ಎಸ್ ಅ ರಿಚುವಲ್ ಅಷ್ಟೇ. ಸ್ಪೈರಲ್ ರಿಚುವಲ್ ಅಂದ್ರೆ ಏನಾಗುತ್ತೆ ಅಂದ್ರೆ, ಆ ರಿಚುವಲ್ ಅಂತ ಏನಿದೆ ಅದನ್ನ ನಾವು ಎಲ್ಲೋ ಮಧ್ಯದಲ್ಲಿ ಕಟ್ ಮಾಡಿ ಅಲ್ಲಿಂದ ನಾವು ಮೇಲಕ್ಕೆ ಹೋಗ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ನಾವು ಸ್ಪ್ರಿಂಗ್ ಅಂತ ಏನ್ ಕರಿತೀವಿ, ಆ ಸ್ಪ್ರಿಂಗ್ ರೀತಿಯಲ್ಲಿ ನಾವು ಅದನ್ನ ಮೇಲಕ್ಕೆ ಹೋಗ್ಬೇಕಾಗತ್ತೆ. ಆ ರೀತಿ
ಇಲ್ದೇ ಇದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎತ್ತಿನ ಗಾಣ ಇರುತ್ತೆ ನೋಡಿ, ಆ ರೀತಿ ಅಲ್ಲೇ ಸುತ್ತಾನೇ ಇರ್ತೀವಿ. ಅಲ್ಲೇನಾಗುತ್ತೆ ನಮಗೆ ಬರೀ ರಿಚುವಲ್ ಅಂತ ಆಗುತ್ತೆ. ಸೊ ಇಲ್ಲಿ ಸ್ಪೈರಲ್ ರಿಚುವಲ್ ಅಂತ ಇರೋದ್ರಿಂದ ಸ್ಪಿರಿಚುವಲ್. ಸೊ ಸ್ಪಿರಿಚುವಲಿಸಂ ಮತ್ತೆ ಸ್ಪಿರಿಚುವಲ್ ಅನ್ನೋದಕ್ಕೆ ಅರ್ಥ ನಾವು ಸರಿಯಾದ ರೀತಿ ತಿಳ್ಕೊಳ್ಬೇಕಾಗತ್ತೆ. ಅದೊಂದು ವಿಷಯ ಅದು ಆಯ್ತು. ಇದಲ್ದಲೆ ನಂತರ ಸ್ವಲ್ಪ ಕೂಡ ಇನ್ನು ಮುಂದುವರೆದಿದೆ. ಆ ವಿಷಯದ ಬಗ್ಗೆ ತಮಗೆ ತಿಳಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈ ಸುಮಾರು 1920 ಸುಮಾರಿಗೆ ಏನಾಗಿದೆ ಅಂದ್ರೆ, ಈ ನಮ್ಮ ಮಹಾತ್ಮರ ಜ್ವಾಲ್ಕೂಲ್ ಅಂತ ತಾವೆಲ್ಲ ಕೇಳಿರ್ತೀರಿ. ಜ್ವಾಲ್ಕೂಲ್ ಅಂತ. ಜ್ವಾಲ್ಕೂಲ್ ಯಾರು? ನಮ್ಮ ಕುತುಮಿ ಮಹಾತ್ಮರು ಏನಿದ್ದಾರೆ ಅವರ ಪಟ್ಟ ಶಿಷ್ಯರು. ಅವರು ಏನ್ ಮಾಡ್ತಾರೆ ಅಂದ್ರೆ, ಕೆಲವು ವಿಷಯಗಳನ್ನ ಕೊಡಬೇಕು ಅಂತ ಅವರು ಅನ್ಸಿ, ಅವರು ಆಲಿಸ್ ಬೇಲಿ ಅವರಿಗೆ ಸುಮಾರು ವಿಷಯಗಳನ್ನ ತಿಳಿಸ್ತಾರೆ. ಅದು ಸುಮಾರು 24 ಪುಸ್ತಕಗಳಿದೆ ಇವಾಗ. 24 ಪುಸ್ತಕಗಳು ಸುಮಾರು 800 ಪೇಜಿನಿಂದ ಹಿಡಿದು 250 ಪೇಜಿನವರೆಗೂ ಇರುವಂತಹ ಪುಸ್ತಕಗಳು 24. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಏನಂದ್ರೆ ಇನಿಸಿಯೇಷನ್ ಹ್ಯೂಮನ್ ಅಂಡ್ ಸೋಲಾರ್ ಅಂತ ಅನ್ಬಿಟ್ಟು. ಯಾಕೆಂದ್ರೆ ಇಲ್ಲಿ ಹ್ಯೂಮನ್ ಇನಿಸಿಯೇಷನ್ ಅಂತ ನಾವು ನೋಡ್ಕೊಳ್ತೀವಲ್ವಾ, ಇದು ಅವರು ಪ್ರಾರಂಭ ಮಾಡೋದೇನಂದ್ರೆ ಹ್ಯೂಮನ್ ಜೊತೆಗೆ ಸೋಲಾರ್ ಇನಿಸಿಯೇಷನ್ ಅಂತ ಕೂಡ ಹೇಳ್ತಾರೆ. ನಂತರ ಇನ್ನೊಂದು ಪುಸ್ತಕ ಅವರದ್ದು ಬಹಳ ಮುಖ್ಯವಾದ್ದು ದ ಕಾಸ್ಮಿಕ್ ಫೈರ್ ಅಂತ ಹೇಳ್ತಾರೆ. ಇನ್ನೊಂದು ಎ ಟ್ರೀಟೈಸ್ ಆನ್ ದ 7 ರೇಸ್. ನಾವು 7 ರೇಖೆಗಳು ಅಂತ ಏನ್ ಹೇಳ್ತೀವಲ್ವಾ, ಅದ್ರ ಬಗ್ಗೆ ಸವಿಸ್ತಾರವಾಗಿ ಅವರು ತಿಳಿಸ್ತಾರೆ. ಆದ್ರೆ ಅವ್ರು ನಮ್ಗೆ ಹೇಳೋದೇನೋ ಅಂತ ಕೇಳಿದ್ರೆ ನಮ್ಗೆ ಸ್ವಲ್ಪ ಎದೆ ನಡುಗತ್ತೆ. ಅವ್ರು ಹೇಳೋದನ್ನ ಕೇಳಿದ್ರೆ ಅವ್ರು ಪ್ರಾರಂಭದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಇನಿಸಿಯೇಷನ್ ಹ್ಯೂಮನ್ ಅಂಡ್ ಸೋಲಾರ್ ಅನ್ನೋದ್ರಲ್ಲಿ ನೋಡಿ, ಇದನ್ನ ಯಾರೇ ಇದನ್ನ ಓದ್ಬೇಕು ಅಂತ ಹೇಳಿದ್ರು ಕೂಡ ಅವರು ಮೊದಲು ನಮ್ಮ ಈ ಸೀಕ್ರೆಟ್ ಡಾಕ್ಟ್ರೇನ್ ಏನಿದೆ ಅದು HPB ಬರ್ತಿರೋದು ಅದನ್ನ ಪೂರ್ತಿ ಓದಿ ಅದನ್ನ ಅರ್ಥ ಮಾಡ್ಕೊಂಡು ನಂತರ ಈ ಪುಸ್ತಕನ ತೆಗಿರಿ ಅಂತ ಹೇಳ್ತಾರೆ ಅವರು. ಅದರ ಅರ್ಥ ಏನೋ, ಈಗ ನಾವು ಆ ಒಂದು ಸೀಕ್ರೆಟ್ ಡಾಕ್ಟ್ರೇನ್ ಏನಿದೆ ಅದು ಅದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಇದನ್ನ ತೆಗಿಬೇಕು ಅಂತ. ಇದನ್ನ ಯಾತಕ್ಕೆ ಅವ್ರು ನಮ್ಗೆ ಕೊಟ್ರು ಅಂತ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಷಯ. ಅದು ಯಾತಕ್ಕೆ ಅವ್ರು ನಮಗೆ ಕೊಟ್ರು? ಕುತುಮಿಯವರು ಡೈರೆಕ್ಟ್ ಆಗಿ ಕೊಡಬಹುದಾಗಿತ್ತಲ್ಲ ಅಂತ ಹೇಳಿದ್ರೆ, ಇಲ್ಲಿ ಏನಾಗಿದೆ, ಮೌರ್ಯ ಮತ್ತೆ ಕುತುಮಿಗಳು ಅವರು ಯಾವುದೋ ಒಂದು ಹಂತದಲ್ಲಿ ಇರ್ತಾರೆ ಇದು ಅಲ್ವಾ. ಆ ಹಂತದಿಂದ ಅಂದ್ರೆ ಯಾವುದೋ ಒಂದು ದೀಕ್ಷೆ, ಯಾವ ದೀಕ್ಷೆಯಲ್ಲಿ ಇರ್ತಾರೆ ಅವರು. ಇವಾಗ ಮೌರ್ಯ ಮತ್ತೆ ಕುತುಮಿಗಳು 6ನೇ ದೀಕ್ಷೆ, ಅಲ್ಲಿಂದ 7ನೇ ದೀಕ್ಷೆಗೆ ಮುಂದೆ ಹೋಗ್ಬೇಕಲ್ಲ. ಅದು 6ನೇ ದೀಕ್ಷೆಯಿಂದ ಅವರು ಸಾಧನೆ ಮಾಡ್ತಾ 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 ಏನಾಗುತ್ತೆ ಅಂದ್ರೆ, ಈ 7ನೇ ದೀಕ್ಷೆ ಅಲ್ಲಿಗೆ ಅವ್ರು ಮುಂದೆ ಹೋಗ್ಬೇಕಾಗತ್ತೆ. ಅವರು ಹೋಗ್ಬೇಕು ಅಂತ ಇದ್ದಾಗ ಅವ್ರಿಗೆ ಸಮಯ ಇರಲ್ಲ ಇಲ್ಲಿಗೆ ಕೊಡ್ಲಿಕ್ಕೆ. ಯಾವುದೋ ಒಂದು ಹಂತದವರೆಗೆ ಅವರು ನಮ್ಗೆ ಕೊಟ್ರು. ಯಾಕೆಂದ್ರೆ ಈಗಾಗಲೇ ಸೆರಾಪಿಸ್ ಮತ್ತೆ ಹೈಲೇರಿ ನಮ್ ಕೈಗೆ ಸಿಗದೇ ಇಲ್ಲ ನೋಡಿ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ ನಮ್ಗೆ. ಆ ರೀತಿ ಇವರು ಕೂಡ ಮುಂದೆ ಹೋಗ್ಬೇಕಲ್ಲ. ಆಗ ಏನಾಗಿದೆ, ಅವರ ಪಟ್ಟ ಶಿಷ್ಯ ಈ ಜ್ವಾಲ್ಕೂಲ್ ಅವ್ರಿಗೆ ಆ ವಿಷಯನ ತಿಳಿಸಿ ಅದನ್ನ ನಮಗೆ ತಿಳಿಸಿ ಅಂತ ಹೇಳಿದರೆ. ಆದ್ರೆ ದುರದೃಷ್ಟವಶಾತ್ ಅಂತ ನಾವು ಹೇಳ್ಬೇಕು, ನಾವಿನ್ನೂ ಪುಸ್ತಕನ ಇನ್ನೂ ತೆಗೆದು ನೋಡ್ಲಿಕ್ಕೆ ಆಗಿಲ್ಲ. ಅದನ್ನ ಸ್ವಲ್ಪ ಸಮಯದಲ್ಲೇ ನಾನು ಇಲ್ಲಿ ನಮ್ಮ ಅಟ್ಲೀಸ್ಟ್ ಬೆಂಗಳೂರು ಸಿಟಿ ಲಾಡ್ಜಲ್ಲಿ ಅದು ಒದಗಿಸ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ನಮ್ಮ KTF ಅಲ್ಲಿ ಅದನ್ನ ಇಟ್ಕೊಳ್ಬೇಕು ಅಂತ ಇದೆ. ಅದನ್ನ ಇರ್ಲಿ, ಅದನ್ನು ಕೂಡ ನಾವು ಸ್ವಲ್ಪ ತೆಗೆದು ನೋಡ್ಬೇಕಾಗತ್ತೆ. ಅಂದ್ರೆ ಈಗ ಇರದೇ ಬಹಳ ಜಾಸ್ತಿ ಆಗಿದೆ ಅಂತ ನಿಮ್ಗೆ ಅನ್ನಿಸ್ಬಹುದು. ಆದ್ರೂ ಕೂಡ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಇದನ್ನ ನಾವು ತಿಳ್ಕೊಳ್ಳೇಬೇಕಾಗಿದೆ. ಇದಿಷ್ಟನ್ನು ಕೂಡ ನಾನು ಥಿಯೋಸಾಫಿಕಲ್ ಸೊಸೈಟಿ ಬಗ್ಗೆ ಹೇಳಿದೆ ತಮಗೆ. ಈ ನಂತರ ಬರುವಂತಹದ್ದು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು ಅಂತ ಬರುತ್ತೆ. ಈ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು ನಾವೆಲ್ಲ ಏನಾಗಿದ್ದೀವಿ, ಸೊ ನಮ್ಮ ಕರ್ತವ್ಯಗಳು ಏನು ಅಂತ ಬಂದಾಗ, ಇಲ್ಲಿ ನಮಗೆ ಈ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರೇನಿದ್ದಾರೆ ಕೆಲವರು, ಅವರು ಇದ್ರ ಬಗ್ಗೆ ಎಲ್ಲ ನಮಗೆ ಬೆಳಕನ್ನ ಚೆಲ್ತಾರೆ. ಅವ್ರು ಹೇಳ್ತಾರೆ ಏನೇನ್ ನಾವು ಮಾಡಿದ್ರೆ ಅನುಕೂಲ ಆಗುತ್ತೆ. ಅಂದ್ರೆ ಸಾಧಾರಣವಾಗಿ ನಮ್ಗೆಲ್ಲ ಗೊತ್ತಿದೆ, ಸಾಧಾರಣ ಕೆಲಸಗಳು ಗೊತ್ತು, ನಾವೇನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಇವ್ರು ಹೇಳ್ತಾರೆ ಸ್ವಲ್ಪ ವಿಶೇಷವಾಗಿದೆ, ಆ ಕಡೆ ನಾವು ಜಾಸ್ತಿ ಗಮನ ಕೊಟ್ರೆ ನಾವಿನ್ನು ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಇಲ್ಲಿ ನೋಡಿ, 4ನೇ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರು C. ಜನರಾಜ್ ದಾಸರು ಅವರು ಹೇಳ್ತಾರೆ, ಥಿಯೋಸಾಫಿಕಲ್ ಸೊಸೈಟಿಯ ಸೇವೆಗೆ ಕಂಕಣಬದ್ಧರಾಗಿ ನಾವು ಮಾಡಬೇಕಾದ ಮುಖ್ಯ ಕೆಲಸವೆಂದರೆ ಪ್ರಪಂಚದ ಕರ್ಮಭಾರವನ್ನು ಯಥಾಶಕ್ತಿ ನಮ್ಮ ಕೈಲಾದಷ್ಟು ತಗ್ಗಿಸಲು ಪ್ರಯತ್ನಿಸುವುದು. ಪ್ರಪಂಚದ ಕರ್ಮಭಾರವನ್ನು ಯಥಾಶಕ್ತಿ ನಮ್ಮ ಕೈಲಾದಷ್ಟು ತಗ್ಗಿಸಲು ಪ್ರಯತ್ನಿಸುವುದು. ಈಗ ನಮ್ಮ ಸ್ಥಿತಿ ಏನಾಗಿದೆ ಅಂದ್ರೆ, ಈ ಕರ್ಮಭಾರ ಅಂತ ಹೇಳಿದಾಗ ನಮ್ಮ ಕರ್ಮಭಾರ ಏನು ಅಂದ್ರೆ ಇಂಡಿವಿಜುವಲ್ ಆಗಿ ಹೇಳ್ತಿರೋದು, ವೈಯಕ್ತಿಕವಾಗಿ ನಮ್ಮದು ಕರ್ಮಭಾರ ಏನು ಅಂತ ನಾವು ಅದನ್ನ ತಿಳ್ಕೊಂಡು ಅದನ್ನ ನಾವು ಕೈಲಾದಷ್ಟು ತಗ್ಗಿಸಲು ಪ್ರಯತ್ನ ಪಡ್ತಾ ಇದೀವಿ, ಇಲ್ಲ ಅಂತಲ್ಲ. ಆದ್ರೆ ಇವರು ಹೇಳ್ತಿರೋದು ಏನು ಅಂದ್ರೆ, ಈ ಪರ್ಸನಲ್ ಅಂತ ಬೇಡ ಕಣಪ್ಪ ಇದು, ಆದ್ರೆ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಮಾಡ್ಬೇಕು, ಅದನ್ನ ಎಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೇಕಾದಂತಹದ್ದು. ಯಾಕೆಂದ್ರೆ ನಮ್ಮಲ್ಲಿ ಈ ಭ್ರಾತೃತ್ವ ಅಂತ ಇದೆ ನೋಡಿ, ಅತ್ಯಂತ ಮುಖ್ಯವಾದದ್ದು, ಅದೇ ಮೊದಲನೇದು ಅಲ್ವೇ ನಮ್ದು ಉದ್ದೇಶದಲ್ಲಿ. ಸೊ ಹೀಗಾಗಿ ನಾವು ಈ ಪ್ರಪಂಚದ್ದು ಏನು ಕರ್ಮಭಾರ ಇದೆ ಅದನ್ನ ತಗ್ಗಿಸ್ಬೇಕು ಅಂತ ಹೇಳ್ತಾರೆ. ಇದು ನೋಡಿದ್ರೆ ಬಹಳ ದೊಡ್ಡ ಕೆಲಸ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ನಾವು ಒಂದು ಅಳಿಲ್ ಸೇವೆಯನ್ನು ತರಹ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟ ನಾವು ಅದನ್ನ ಮಾಡ್ತಾ ಹೋಗ್ಬೇಕು ಅಂತ ಅನ್ಬಿಟ್ಟು ನನಗೆ ಅನ್ಸುವಂತಹ ರೀತಿ ಅದು. ಆಮೇಲೆ ಅದನ್ನ ಒಂದು ಭಾಗ ಆದ್ರೆ ಇದು ಸೇವಾ ಮನೋಭಾವ ಅಂತ ನಾವು ತಗೊಳ್ಬಹುದು, ಸೇವೆ ಅಂತ ತಗೊಳ್ಬಹುದು ಇದನ್ನ. ಜನರಾಜ್ ದಾಸರು ಹೇಳಿರುವಂತಹದ್ದು. ನಂತರ ಆನಿ ಬೆಸೆಂಟ್ ಅವರು ಮುಂದೆ ಬರೋದು ಸ್ವಲ್ಪ ಇನ್ನೂ ಜಾಸ್ತಿ ನಾವು ಮಾಡಬೇಕಾಗತ್ತೆ ಅದಕ್ಕೆ ಕೆಲಸಗಳನ್ನ. ಸೊ ಅವರೇನ್ ಹೇಳ್ತಾರೆ ಅಂದ್ರೆ,
ಬುದ್ಧಿಲೋಕದ ಪ್ರಜ್ಞೆಯನ್ನು ಒಮ್ಮೆಯಾದರೂ ಸಾಧಿಸುವುದು ಅಂತ ಹೇಳ್ತಾರೆ ನೋಡಿ. ಅವ್ರು ನಮ್ಗೆ ಎಷ್ಟೊಂದು ಕನ್ಸನ್ ಕೊಡ್ತಾರೆ ಅಂದ್ರೆ, ನೀನು ಯಾವಾಗನೂ ಬುದ್ಧಿಲೋಕಕ್ಕೆ ಹೋಗಿ ಅಲ್ಲೇ ಇರೋ ಅಂತ ಅವ್ರು ಹೇಳ್ತಾ ಇಲ್ಲ ಪಾಪ. ಆದ್ರೆ ನೀನು ಕಷ್ಟಪಟ್ಟು ಒಮ್ಮೆನಾದ್ರೂ ಅದನ್ನ ಸಾಧನೆ ಮಾಡಪ್ಪ ಅಂತ ಹೇಳ್ತೀವಿ. ನೋಡಿ, ಬುದ್ಧಿಲೋಕದ ಪ್ರಜ್ಞೆ ಅಂತ ಹೇಳಿದ್ರೆ ಅದು ಧೀ ಅಂತ ಕರೀತೀವಿ ನೋಡಿ. ಧೀ ಧೀ ಅಂದ್ರೆ ಆ ಬುದ್ಧಿಲೋಕದ ಪ್ರಜ್ಞೆ ಇದು. ಹಾಗೆ ನಾವು ಧ್ಯಾನ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಅದು ಪ್ರಕೃತಿಯ ರೂಪದಲ್ಲಿ ಅದು ನಡೀತಾನೆ ಇರುತ್ತೆ. ಅಂದ್ರೆ ಏನು, ಧೀ ಮತ್ತೆ ಯಾನ ಸೇರ್ಸಿದ್ರೆ ಧ್ಯಾನ ಆಗುತ್ತೆ. ಧೀ ಅಂತ ಏನಿದೆ ಬುದ್ಧಿಲೋಕ, ಆ ಕಡೆ ಯಾನ ಅಂದ್ರೆ ಏನು ಪ್ರಯಾಣ ಮಾಡ್ತಾ ಇದೀವಲ್ವಾ, ಅದು ನಡೀತಾನೆ ಇರುತ್ತೆ. ಅದು ಆ ಧ್ಯಾನ ಅನ್ನುವಂತಹದ್ದು. ಆದರೆ ನಾವೇನ್ ಮಾಡ್ಬೇಕು ಅಂದ್ರೆ, ಆ ಧ್ಯಾನ ಏನ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ನಾವು ಅದನ್ನ ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಂಡು, ಮತ್ತೆ ಅದನ್ನ ಆಕ್ಸಲರೇಟ್ ಅಂತ ಏನ್ ಹೇಳ್ತೀವಿ, ಅದ್ರ ಏನು ವೇಗ ಇದೆ ವೇಗನ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಅನ್ನುವಂತ ರೀತಿ ಅದನ್ನ ಮಾಡಿ ಅಂತ ಅನ್ಬಿಟ್ಟು, ಅದನ್ನ ಮಾಡ್ಬೇಕಾದ್ರೆ ಹೇಗೆ ಮಾಡ್ಬೇಕು ಅನ್ನೋದಕ್ಕೂ ಕೂಡ ಆ ಪದದಲ್ಲೇ ಅರ್ಥ ಇದೆ ನೋಡಿ. ಈ ಧ್ಯಾನ ಅಂದ್ರೆ ಇನ್ನೊಂದು ಅರ್ಥ ಏನಾಗುತ್ತೆ ಅಂದ್ರೆ, ಧ್ಯಾ ಅಂತ ಹೇಳಿದ್ರೆ ಧೀಯಿಂದ ಹುಟ್ಟಿರುವಂತಹದಕ್ಕೆ ಧ್ಯಾ ಅಂತ ಹೇಳ್ತೀವಿ. ಈ ಬುದ್ಧಿಯಿಂದ ಹುಟ್ಟಿರೋದು ಯಾವುದು ಅಂದ್ರೆ ನಮ್ಮ ಮನಸ್ಸು ಅಂತ ಏನಿದೆ, ಅದು ಬುದ್ಧಿಯಿಂದ ಹುಟ್ಟಿರುವಂತಹದ್ದು. ಯಾಕೆಂದ್ರೆ ನಾವಿಲ್ಲಿ ಲೋಕಗಳ ಹೆಸರು ಹೇಳುವಾಗ ಫಸ್ಟ್ ಬುದ್ಧಿ ಲೋಕ, ಆಮೇಲೆ ಮನಸ್ಸಿನ ಲೋಕ. ಆ ಮನಸ್ಸಿನ ಲೋಕದಲ್ಲೂ ಕೂಡ ಎರಡು ಅಂತ ಹೇಳ್ತೀವಿ, ರೂಪ ಮತ್ತೆ ರೂಪ ಅಂತ ಹೇಳ್ತೀವಿ, ಎರಡು. ಸೊ ಈ ಒಂದು ರೂಪ ಮತ್ತೆ ರೂಪ ಅಂತ ಏನಿದೆ, ಅದು ಈ ಬುದ್ಧಿಯಿಂದ ಏನ್ ಹುಟ್ಟಿದೆ ಅದನ್ನೂ ಕೂಡ ನಾವು ದಾಟಿ ಆ ಬುದ್ಧಿಲೋಕದ ಪ್ರಜ್ಞೆಗೆ ಹೋಗಿ ನಾನು ಅಲ್ಲಿ ಸೇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಅಂದ್ರೆ ಧ್ಯಾನ ಅಂದ್ರೆ ಏನಾಗಿದೆ, ಈ ಮನಸ್ಸು ಅಂತ ಏನಿದೆ ಅದು ನಾ ಅಂದ್ರೆ ಇಲ್ಲದ ಹಾಗೆ ಮಾಡ್ಕೊಳ್ಬೇಕು ಅಂತಂದ್ರೆ ಅದು ಧ್ಯಾನ ಅನ್ನುವಂತ ಅರ್ಥ ಬರುತ್ತೆ. ಸೊ ಈ ರೀತಿಯ ಧ್ಯಾನ ಅಂತ ಏನಿದೆ ಇದನ್ನ ಮಾಡ್ತಾ ನಮ್ಮ ಅನೆಬೆಸೆಂಟ್ ಅವರು ಹೇಳೋ ತರಹ ನಾವು ಬುದ್ಧಿಲೋಕದ ಪ್ರಜ್ಞೆಯನ್ನು ಒಮ್ಮೆಯಾದರೂ ಸಾಧಿಸುವುದು ಅಂತ ಏನಿದೆ ಅದನ್ನ ಮಾಡಬೇಕು ಅನ್ನುವಂತ ವಿಷಯ ಇದು. ಅದನ್ನ ಬಿಟ್ರೆ ಮತ್ತೆ ಮುಂದೆ ಹೇಳುವಂತಹದ್ದು GS ಅರುಂಡೇಲ್ ಅವರು ಅವರು ನಮಗೆ ಹೇಳ್ತಾರೆ. ಅವರು ಎಷ್ಟನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರು, 3ನೇ ಅಂತಾರಾಷ್ಟ್ರೀಯ ಅಧ್ಯಕ್ಷರು. ಅವ್ರು ಹೇಳ್ತಿರೋದೇನು ಅಂದ್ರೆ, ಡೈರೆಕ್ಟ್ ಆಗಿ ನಮ್ಗೆ ಸತ್ಯಾನ್ವೇಷಣೆ ಅಂತ ಹೇಳ್ತಾರೆ. ಸತ್ಯಾನ್ವೇಷಣೆ, ಸತ್ಯ ಅಂದ್ರೆ ಏನು ಅಂತ ಸ್ವಲ್ಪ ನಿಧಾನಕ್ಕೆ ಅದನ್ನ ತಿಳ್ಕೊಳ್ಳೋಣ. ಅದು ಅವ್ರು ಹೇಳ್ತಾ ಇರೋದು ಸತ್ಯಾನ್ವೇಷಣೆ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ನ ಆ ಸತ್ಯ ಅಂತಂದ್ರೆ ಏನು ಅಂತ ಸ್ವಲ್ಪ ನಮ್ಗೆ ಅರ್ಥವಾಗೋ ತರ ತಿಳಿಸ್ತಾರೆ ಅವರು. ಏನು ಅಂದ್ರೆ, ಸಾಹಸ ಮನೋಭಾವದಿಂದ ತಿಳಿಯದಿರುವ ಊರ್ಧ್ವ ಪ್ರಜ್ಞೆಯನ್ನು ಪ್ರವೇಶಿಸಿ ಅಲ್ಲಿ ಅಡಗಿರುವ ಸತ್ಯವನ್ನು ಕಂಡುಹಿಡಿಯುವುದು ಅಂತ ಹೇಳ್ತಾರೆ. ಇನ್ನೊಮ್ಮೆ ಓದ್ತೇನೆ ಅದನ್ನ. ಸಾಹಸ ಮನೋಭಾವದಿಂದ ತಿಳಿಯದಿರುವ ಊರ್ಧ್ವ ಪ್ರಜ್ಞೆಯನ್ನು ಪ್ರವೇಶಿಸಿ ಅಲ್ಲಿ ಅಡಗಿರುವ ಸತ್ಯವನ್ನು ಕಂಡು ಹಿಡಿಯುವುದು ಅಂತ ಹೇಳ್ತಾರೆ. ಸೊ ಈಗ ನಮ್ಗೆ ಏನಾಗುತ್ತೆ ಅಂದ್ರೆ, ಈ ಸತ್ಯ ಅಂತ ಏನಿದೆ ಇದನ್ನ ನಾವು ಸ್ವಲ್ಪ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಬೇಕು ಅಂತಾನೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಓಂ ಭೂಹು, ಓಂ ಭುವಃ, ಓಂ ಸುವಹ ಅಂತ ಇದೆಲ್ಲ ನಾವು ಹೇಳ್ತಾ ಇರ್ತೀವಿ ನೋಡಿ. ಸಾಮಾನ್ಯ ಇದು ಬಹಳಷ್ಟು ಬಾರಿ ಉಚ್ಚಾರ ಮಾಡ್ತೇವೆ ನಾವು ಇದನ್ನ. ಭೂಹು ಅಂದ್ರೆ ಏನಾಗುತ್ತೆ, ಭೂಲೋಕ ಅಂತ ಆಯ್ತು ಅಲ್ವಾ. ಅಂದ್ರೆ ಈ ಕೆಳಗಡೆ ಇರುವಂತಹ ಸ್ಥೂಲ ಅಂತ ಆಯ್ತು. ಭುವಃ ಅಂತ ಹೇಳಿದ್ರೆ ಕಾಮಲೋಕ ಆಯ್ತು. ಆಮೇಲೆ ಏನ್ ಹೇಳ್ತೇವೆ, ಓಂ ಸುವಹ. ಸುವಹ ಅಂತ ಹೇಳಿದ್ರೆ ಈ ಕೆಳಮನಸ್ಸೇನಿದೆ, ಸುವಹ ಸ್ವರ್ಗ ಅಥವಾ ದೇವಚಾನ್ ಅಂತ ಏನ್ ಹೇಳ್ತೀವಿ ಅದು ಬರುವಂತಹದ್ದು ಯಾವುದು, ಕೆಳಮನಸ್ಸು. ಮತ್ತೆ ಮೇಲಿನ ಮನಸ್ಸೇನಿದೆ ಅದಕ್ಕೆ ಮಹಃ ಅಂತ ಹೇಳ್ತೀವಿ. ಮಹಃ ಅಂತ ಹೇಳಿದ್ರೆ ಅದು ಮಹರ್ಲೋಕ. ಇವಾಗ ಮಹಾತ್ಮ ಅಂತ ಹೇಳಿದ್ರೆ, ಮಹಾತ್ಮರು ಅಂದ್ರೆ ಯಾರು ಅಂತ ಹೇಳಿದ್ರೆ, ಮಹಃ ಆತ್ಮಃ ಇತಿ ಮಹಾತ್ಮಃ ಅಂತ ಹೇಳ್ತೇವೆ. ಅಂದ್ರೆ ಈ ಒಂದು ಆತ್ಮ ಅಂತ ಏನಿದೆ ಅದು ಯಾರದ್ದು, ಈ ಮಹಾತ್ಮರದ್ದು. ಈ ಮಹಃ ಅನ್ನುವಂತಹ ಸ್ಥಿತಿಯಲ್ಲಿ ಇರುತ್ತೆ ಯಾವಾಗನೋ. ನಮ್ದೇನಾಗಿದೆ, ಸ್ಥೂಲ ಲೋಕಕ್ಕೆ ಬಂದ್ಬಿಟ್ಟಿದೆ. ನಮ್ಗೆ ಸ್ಥೂಲ ಲೋಕದ ಪ್ರಜ್ಞೆಯಲ್ಲಿ ನಾವು ಇಲ್ಲಿ ಜೀವನ ನಡೆಸ್ತಾ ಇದ್ದೀವಿ. ಆದ್ರೆ ಈ ಮಹಾತ್ಮರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಒಂದು ಆತ್ಮದ ಸ್ಥಿತಿ ಅತ್ಯಂತ ಕೆಳಗೆ ಅಂತ ಬಂದಾಗನೂ ಕೂಡ ಎಲ್ಲಿವರೆಗೆ ಬಂದಿರುತ್ತೆ, ಈ ಒಂದು ಮೇಲಿನ ಮನಸ್ಸು ಅಂತ ಇದೆ. ಅವ್ರ ಮೇಲಿನ ಮನಸ್ಸು, ಬುದ್ಧಿ ಮತ್ತೆ ಆತ್ಮ ಅಂತ ಏನಿದೆ ಅಲ್ಲಿ ಅವ್ರು ಓಡಾಡ್ತಾ ಇರ್ತಾರೆ. ಸೊ ಅದಕ್ಕೆ ಅವರಿಗೆ ಮಹಾತ್ಮರು ಅಂತ ನಾವು ಹೇಳುವಂತಹದ್ದು. ಅವರ ಕೆಳಲೋಕದ ಒಂದು ದೇಹಗಳು ಬೇಕು ಅಂತ ಹೇಳಿದಾಗ ಅವರೇ ಸೃಷ್ಟಿ ಮಾಡ್ಕೊಂಡು ಅದನ್ನು ದೇಹಗಳನ್ನ ಮಾಡ್ಕೊಳ್ಬೇಕಷ್ಟೇ ಹೊರತು ಅವರಿಗೆ ಕೆಳಲೋಕಗಳಲ್ಲಿ ದೇಹ ಅಂತ ಇರಲ್ಲ ಅನ್ನುವಂಥದ್ದು. ನಮಗೆ ಅವರು ಕಾಣಿಸ್ಬೇಕು ಅಂದಾಗ ಮಾತ್ರ ಆ ರೀತಿಯ ಒಂದು ವಿಷಯ ಬರುತ್ತೆ, ಇಲ್ಲದೆ ಇದ್ರೆ ಅವರಿಗೆ ಬರಲ್ಲ ಅನ್ನುವಂಥದ್ದು. ಹೀಗೆ ನಾವು ಓಂ ಭೂಹು, ಓಂ ಭುವಃ, ಓಂ ಸುವಹ, ಓಂ ಮಹಃ ಅಂತ ಆಯ್ತು. ಓಂ ಜನಃ ಅಂತ ಹೇಳ್ತೀವಿ. ಸೊ ಜನಃ ಅಂತ ಹೇಳಿದ್ರೆ ಯಾವುದು, ಈ ಒಂದು ಬುದ್ಧಿಲೋಕ ಅಂತ ಏನ್ ಹೇಳ್ತೀವಿ ಅಲ್ಲಿ ಜನಃ ಅಂತ ಹೇಳ್ತೀವಿ. ಅದಕ್ಕೆ ಜನೋಲೋಕ ಅಂತ ಹೇಳ್ತೀವಿ. ಜನೋಲೋಕ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಈ ನಮ್ಮ ಆತ್ಮಗಳು ಅಂತ ಏನ್ ಹೇಳ್ತೀವಿ, ಆತ್ಮಗಳಲ್ಲಿ ಅತ್ಯಂತ ಹೆಚ್ಚಿನ ಭಾಗ ಅವರೊಂದು ಹೇಳುವಂತಹ ರೀತಿ ಏನು ಅಂದ್ರೆ, ಅರೌಂಡ್ 40% ಅಂತ ಹೇಳ್ತಾರೆ. ಈ ನಮ್ಮ ಏನು ಆತ್ಮಗಳಿದೆ ಅದರಲ್ಲಿ ಈ 40% ಅಂದ್ರೆ 100ಕ್ಕೆ 40 ಏನಿದೆ ಅದು ಈ ಬುದ್ಧಿಲೋಕದಲ್ಲಿ ಇರುತ್ತೆ ಅಂತ. ಇದರಲ್ಲಿ ಎರಡು ತರಹ ಇದೆ ನೋಡಿ, ಮೇಲಿನಿಂದ ಕೆಳಗಡೆ ಇಳಿತಾ ಇರುವಂತಹದ್ದು ಮತ್ತೆ ಕೆಳಗಿನಿಂದ ಮೇಲೆ ಹೋಗ್ತಾ ಇರುವಂತಹದ್ದು. ಸೊ ಈ ಆತ್ಮಗಳು ಅದನ್ನ ಸೇರಿಸಿದರೆ ಸುಮಾರು ಅಷ್ಟು ಅಲ್ಲಿ ಉಳ್ಕೊಂಡಿರುತ್ತೆ. ಅದಕ್ಕೆ ಜನಃ ಅಂತ ಹೇಳ್ತಾರೆ. ಅದೇ ಜನನ ಬಿಡುವಾಗಿದೆ, ಅದಕ್ಕೆ ಜನಃ ಅಂತ ಬರುತ್ತೆ. ಜನಃ ಆಮೇಲೆ ಯಾವ್ದು ಬರುತ್ತೆ, ಜನಃ ಆದ್ಮೇಲೆ ಓಂ ತಪಃ ಅಂತ ಬರುತ್ತೆ. ಓಂ ತಪಃ ಅಂತ ಹೇಳಿದ್ರೆ
ತಪಃ ಅಂದ್ರೆ ಯಾವುದು? ತಪಸ್ಸು ಮಾಡ್ತಾ ಇರುವಂತಹದ್ದು. ತಪಸ್ಸು ಯಾತಕ್ ಮಾಡ್ತಾ ಇರ್ತಾರೆ? ತಪಃ ಅಂದ್ರೆ ಸುಡುವಂತಹದ್ದು. ಸುಡಬೇಕು. ಯಾವ್ದನ್ನ ಸುಡಬೇಕು? ಈ ನಮ್ಮ ಕೆಳಗಡೆ ಇರುವಂತಹ 3 ದೇಹಗಳು ಅಂತ ಏನಿದೆ, ಸ್ಥೂಲ ದೇಹ, ಕಾಮದೇಹ ಮತ್ತೆ ಕೆಳ ಮನೋದೇಹ ಅಂತ ಏನಿದೆ, ಇದು 3ನ್ನು ಕೂಡ ಸುಟ್ಟಾಕಬೇಕು. ನಾವು ಅದನ್ನ ಸುಟ್ಟಾಕಿದಾಗ ಮಾತ್ರ, ಅದಿಲ್ಲ ಅಂದಾಗ ಮಾತ್ರ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಇದೆಲ್ಲ ಭಾರ ನಮಗೆ. ಈ 3 ಭಾರಗಳನ್ನ ನಾವು ಹೊತ್ಕೊಂಡು ಮೇಲೆ ಹೋಗ್ಲಿಕ್ಕೆ ಬಿಡಲ್ಲ ಅದಷ್ಟೇ. ಅದನ್ನ ಸಂಪೂರ್ಣವಾಗಿ ನಾವು ತ್ಯಾಗ ಮಾಡಿರ್ಬೇಕು, ಅಥವಾ ಅದರಿಂದ ನಾವು ಹೊರಗಡೆ ಬಂದಿರ್ಬೇಕು ಅನ್ನುವಂತ ಅರ್ಥ ಅದು. ಸೊ ತಪಃ ಅನ್ನೋದು ಯಾವ್ದಪ್ಪ ಬರುತ್ತೆ ಇಲ್ಲಿ ನಮ್ಗೆ ಪ್ರಜ್ಞೆ ಲೋಕದಲ್ಲಿ ನಾವು ತಗೊಂಡಾಗ ಅಂತ ಹೇಳಿದ್ರೆ, ಈ ಆತ್ಮಲೋಕದಲ್ಲಿ ಕೂಡ 7 ವಿಭಾಗಗಳಿದೆ ಅಂತ ನಮಗೆ ಗೊತ್ತು. ಎಲ್ಲಾ ಒಂದು ಇದರಲ್ಲೂ ಕೂಡ 7 ಇದ್ದೇ ಇರುತ್ತೆ ನೋಡಿ ಭಾಗಗಳು. ಸೊ ಇಲ್ಲಿ ಏನಾಗುತ್ತೆ, 7 ಉಪಭಾಗಗಳಲ್ಲಿ ಈ ಕೆಳಗಡೆ ಇರುವಂತಹ 4 ಭಾಗ ಏನಿದೆ ಆತ್ಮಲೋಕದ ವಿಭಾಗ, ಕೆಳಗಡೆ ಇರುವಂತಹ 4, ಅದಕ್ಕೆ ನಾವೇನ್ ಹೇಳ್ತೀವಿ? ತಪಃ ಅಂತ ಹೇಳ್ತೀವಿ. ತಪಃ ಅಂತ ಹೇಳಿದ್ರಲ್ಲಿ ತಪಸ್ ಮಾಡ್ತಾ ಇರುವಂತದ್ದು ಯಾತಕ್ಕೆ ಅಂದ್ರೆ ಸತ್ಯ ಲೋಕಕ್ಕೆ ಹೋಗ್ಬೇಕು. ತಪಃ ಆದ್ಮೇಲೆ ಯಾವುದು? ಸತ್ಯ. ಸತ್ಯ ಅಂದ್ರೆ ಯಾವುದು? ಆತ್ಮಲೋಕದ ಮೇಲಿನ 3 ಉಪಲೋಕಗಳೇನಿದೆ ಅದು ಸತ್ಯ ಅಂತ ಹೇಳ್ತೀವಿ. ಸತ್ಯಲೋಕ ಅಂದ್ರೆ ಯಾರದ್ದು? ಸತ್ಯಲೋಕ. ಬ್ರಹ್ಮಲೋಕ ಅಂತ ಏನಿದೆ ಅದಕ್ಕೆ ಸತ್ಯಲೋಕ ಅಂತ ಹೇಳ್ತೀವಿ. ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ ಅಷ್ಟೇ. ಸೊ ಅಲ್ಲಿವರೆಗೆ ನಾವು ಹೋಗ್ಬೇಕು, ಸತ್ಯ. ಅಲ್ಲಿವರೆಗೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಈ ಮನುಷ್ಯ ಅಥವಾ ಮನುಷ್ಯನ ಸ್ಥಿತಿ ಅಂತ ಏನಿದೆ ಅಲ್ಲಿಗೆ ಅದು ಮುಗಿದು ಹೋಗ್ಬಿಡುತ್ತಷ್ಟೇ ಅದು. ಅದರ ನಂತರ ಇರುವಂತಹದ್ದು ಮಾನಾಡಿಕ್ ಸ್ಟೇಟ್ ಅಂತ ಏನ್ ಹೇಳ್ತೀವಿ, ಅದು ಬರುವಂತಹದ್ದು ಎಲ್ಲಿ ಬರುತ್ತೆ ನಮಗೆ? ನಮಗೆ ಆದಿ ಮತ್ತೆ ಅನುಪಾದಕ. ಕೆಳಗಡೆಯಿಂದ ನೋಡಿದ್ರೆ ಆತ್ಮ ಮುಗಿದ ಕೂಡಲೇ ಅನುಪಾದಕ ಮತ್ತೆ ಆದಿ ಅಂತ ಏನಿದೆ, ಅಲ್ಲಿ ಅದು ಮಾನಾಡಿಕ್ ಸ್ಟೇಟ್ ಅಲ್ಲಿ ಇರುತ್ತೆ, ಅಥವಾ ಪ್ರಜ್ಞಾನಾಂಶವಿನ ಸ್ಥಿತಿಯಲ್ಲಿರುತ್ತೆ. ಅದು ಕೆಳಗೆ ಇಳಿದು ಬಂದು ಆತ್ಮಲೋಕದಲ್ಲಿ ಮೇಲೆ ಆತ್ಮಲೋಕದ ಅತ್ಯಂತ ಸೂಕ್ಷ್ಮವಾದ ಪರಮಾಣುವಿನ ಒಳಗಡೆ ಹೋದಾಗ ಮಾತ್ರ ಅದಕ್ಕೆ ಒಂದು ಆತ್ಮ ಅಂತ ಕರಿತೀವಿ ನಾವು ಅಷ್ಟೇ. ಆ ರೀತಿ ಇರುತ್ತೆ. ಹಾಗಾಗಿ ಸತ್ಯಲೋಕ ಅಥವಾ ಬ್ರಹ್ಮಲೋಕ ಅಂತ ಏನಿದೆ ಅದು, ಸೊ ಅಲ್ಲಿ ಹೋಗಿ ನಾವು ಅದನ್ನು ಸೇರ್ಕೊಳ್ಬೇಕು ಅಂತ ಹೇಳ್ತಾರೆ. ಇನ್ನೊಮ್ಮೆ ಅವರು ಹೇಳದನ್ನ ಓದಿದಾಗ ನಮ್ಗೆ ಇನ್ನೂ ಅರ್ಥ ಆಗುತ್ತೆ ನೋಡಿ. ಸಾಹಸ ಮನೋಭಾವದಿಂದ ನೋಡಿ, ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಸಾಹಸ ಅಂತ ಇರ್ಬೇಕಲ್ವಾ? ಈಗ ಏನಾಗಿದೆ, ನಾವು ಸಾಹಸ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಇನ್ನು ಇಲ್ಲೇ ಒದ್ದಾಡ್ತಾ ಇದೀವಿ ಕೆಳಗಡೆ ಲೋಕಗಳಲ್ಲೇ. ಸಾಹಸ ಅಂತ ನಾವು ಅದನ್ನ ಅನ್ಕೊಳ್ತಾನೋ ಇಲ್ಲ, ಇಲ್ಲಿ ದುಸ್ಸಾಹಸ ಮಾಡ್ಕೊಂಡು ಇಲ್ಲೇ ನಾವು ಹೋರಾಡ್ತಾ ಇದೀವಿ, ಕೊಚ್ಚೆಗಂಡಿಯಲ್ಲಿ ಜೀವನ ಅಂತಾರಲ್ಲ, ಆ ರೀತಿ ಮಾಡ್ತಾ ಇದೀವಿ ಅಂತ ನಮ್ಗೆ ಅರ್ಥ ಆಗಿದೆ ಅದು. ಆ ಸಾಹಸ ಮನೋಭಾವದಿಂದ ನಾವೇನ್ ಮಾಡ್ಬೇಕು ಅಂತ ಹೇಳ್ತಾರೆ ಅವರು, ತಿಳಿಯದಿರುವ ಊರ್ಧ್ವ ಪ್ರಜ್ಞೆಯನ್ನು ಪ್ರವೇಶಿಸಿ. ತಿಳಿಯದಿರುವ ಊರ್ಧ್ವ ಪ್ರಜ್ಞೆ ಅಂದ್ರೆ ಏನು? ನಮಗೆ ಮನಸ್ಸಿನವರೆಗೂ ಗೊತ್ತು, ಮೇಲಿನ ಮನಸ್ಸು ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಜಾಗೃತ ಆಗ್ತಾ ಇದೆ, ಅಲ್ಲಿಂದ ಬುದ್ಧಿ ಪ್ರಜ್ಞೆ ಅಂತ ಅನ್ನೋದು ಕೂಡ ಸ್ವಲ್ಪ ಮಟ್ಟಿಗೆ ಅರ್ಥ ಆಗ್ತಾ ಇದೆ. ನಾವು ಅಲ್ಲಿ ಹೋಗೋಕ್ ಸಾಧ್ಯ ಆಗದಿದ್ರು ಕೂಡ ಅದರ ಮೇಲೆ ಇರುವಂತಹದ್ದು ಪ್ರಜ್ಞೆಗಳು ನಮಗೆ ಗೊತ್ತಿಲ್ಲ. ಹಾಗಾಗಿ ತಿಳಿಯದಿರುವ ಪ್ರಜ್ಞೆ, ಊರ್ಧ್ವ ಪ್ರಜ್ಞೆ ಏನಿದೆ ಅದನ್ನ ನಾವು ಪ್ರವೇಶಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಅಡಗಿರುವ ಸತ್ಯವನ್ನು ನೋಡಿ, ಅಡಗಿರುವ ಸತ್ಯ ನಾವು ತಪೋಲೋಕಕ್ಕೆ ಹೋದ್ರೆ ಸಾಕು, ಅಲ್ಲ ಅದ್ರೊಳಗಡೆ ಅಡಗಿದೆ ಅಂತ ನಮ್ಗೆ ಗೊತ್ತಾಗತ್ತೆ ನೋಡಿ. ಅಂದ್ರೆ ಕೊನೆಯ ಪಕ್ಷ ಅವ್ರು ಹೇಳೋದೇನು ಅಂದ್ರೆ, ಆ ಇವರು ನಮ್ಮ ಆನಿಬೆಸೆಂಟ್ ಮೇಡಮ್ ಹೇಳೋದು ಈ ಬುದ್ಧಿಲೋಕದ ಪ್ರಜ್ಞೆ ಸಾಕು ಅಂತಾರೆ. ಇವರೇನ್ ಹೇಳ್ತಾರೆ ಅಂದ್ರೆ, ಇಲ್ಲಪ್ಪ ಇನ್ನು ಸ್ವಲ್ಪ ಮುಂದೆ ಹೋಗಿ ಅದನ್ನ ಮಾಡಿ, ಅದ್ರ ಹಿಂದೆ ಇರುವಂತಹ ಈ ಸತ್ಯ ಅದರ ಅನ್ವೇಷಣೆ ಮಾಡಿ ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ನಿಮ್ಗೆ ಇನ್ನೂ ಒಂದು ಪಾಯಿಂಟ್ ನಿಮ್ಗೆ ಹೇಳ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಅದು ಯಾವ್ದು ಅಂತ ಹೇಳಿದ್ರೆ, ಈ ಒಂದು ಕಾಲಘಟ್ಟದಲ್ಲಿ ನಾವು ತಗೊಂಡಾಗ, ನಾವೇನು ಸಾಧನೆ ಮಾಡ್ಬೇಕು ಅಂತ ನಾವು ತಗೊಂಡಾಗ ಅದರಲ್ಲಿ 4 ಬೇರೆ ಬೇರೆ ವಿಷಯಗಳು ನಮಗೆ ಸಿಗುತ್ತೆ ನೋಡಿ. ಒಂದು ವಾಸ್ತವ ಅಥವಾ ಫ್ಯಾಕ್ಟ್ ಅಂತ ಏನ್ ಕರಿತೀವಿ ಅದು, ಇನ್ನೊಂದು ನಿತ್ಯ ಅಥವಾ ಎಟರ್ನಲ್ ಅಂತ ಏನ್ ಹೇಳ್ತೀವಿ ಅದು, ನಂತರ ಬರುವಂತಹದ್ದು ಸತ್ಯ ಅಥವಾ ಟ್ರುತ್ ಅನ್ನುವಂತಹದ್ದು, ಅದರ ಹಿಂದೆ ಇನ್ನೂ ಇರುವಂತಹದ್ದು ಸತ್ ಅನ್ನುವಂತಹದ್ದು. ಈ ಸತ್ ಅನ್ನೋದು ನಮ್ಗೆಲ್ಲ ಪರಿಚಯ ಇದೆ ನೋಡಿ, ಸಚ್ಚಿತ್ ಆನಂದ ಅಂತ ಹೇಳ್ತೀವಿ ನೋಡಿ. ಆ ಸತ್ ಚಿತ್ ಆನಂದ ಅನ್ನೋದ್ರಲ್ಲಿ ಏನು ಸತ್ ಅಂತ ಇದೆ ಅದು, ಅದ ನಂತರ ಸತ್ಯ ಅಂತ ಆಗತ್ತೆ, ಸತ್ಯದಿಂದ ನಿತ್ಯತೆ ಬರುತ್ತೆ, ನಿತ್ಯತೆಯಿಂದ ವಾಸ್ತವ ಅಂತ ಹೇಳ್ತಾರೆ. ಇದು ಹೇಗೆ ವಾಸ್ತವ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈಗ ನಮ್ಗೆ ಸುತ್ತಮುತ್ತ ಕಾಣಿಸ್ತಾ ಇರೋದೆಲ್ಲ ಏನಿದೆ, ದೀಸ್ ಆರ್ ಆಲ್ ಫ್ಯಾಕ್ಟ್ಸ್ ಅಷ್ಟೇ ಅಲ್ಲ ನಮ್ಗದು. ವಾಸ್ತವ ಅಂದ್ರೆ ಯಾವುದು? ಈಗ ನಾವು ಜೀವನ ಮಾಡ್ತಾ ಇರುವಂತಹ ಸ್ಥೂಲಲೋಕ, ಮತ್ತೆ ಕಾಮಲೋಕ, ಮತ್ತೆ ಈ ಕೆಳ ಮನೋಲೋಕಗಳೇನಿದೆ ಅದ್ರಲ್ಲಿ ಇರುವಂತಹದೆಲ್ಲವುದು ಫ್ಯಾಕ್ಟ್ ಅಂತ ನಾವು ಕರೀಬಹುದು. ಎಲ್ಲವುದು ಫ್ಯಾಕ್ಟ್ಸ್ ಅಷ್ಟೇ, ಅಷ್ಟು ಕೂಡ ನಮ್ಗೆ ಗೊತ್ತಿದೆ, ನಮ್ಗೆ ಗೋಚರ ಆಗತ್ತದು ಅನ್ನುವಂಥದ್ದು. ಆದರೆ ನಿತ್ಯ ಅಂದ್ರೆ ಯಾವುದು ಅಂತ ಹೇಳಿದ್ರೆ, ಈ ನಮ್ಮ ಬ್ರಹ್ಮನಿಂದ ಹೊರಗಡೆ ಬಂದಿರುವಂತಹದ್ದು, ಅಂದ್ರೆ ಸ್ಥೂಲವಾಗಿರುವಂತಹದ್ದು, ಅದು ನಮ್ಗೆ ಗೋಚರ ಆಗುವಂತಹದ್ದು. ಈ ಸ್ಥೂಲ ಅಂತ ಏನಿದೆ, ಯಾವುದು ಸ್ಥೂಲ? ಅದರಲ್ಲಿ ಈ 3 ಕೆಳಗಡೆ ಇರುವಂತಹದ್ದಲ್ಲ, ಈ ಮೇಲಿನ ಮನೋಲೋಕ ಮತ್ತೆ ಬುದ್ಧಿಲೋಕ ಮತ್ತೆ ಆತ್ಮಲೋಕ ಅಂತ ಏನಿದೆ ಅದು ಮೇಲೆ ಇರುವಂತ ಆದಿ ಮತ್ತೆ ಅನುಪಾದಕಕ್ಕಿಂತ ಸ್ಥೂಲ ತಾನೇ ಅದು. ಸೊ ಈ ಲೋಕಗಳು ಅಂತ ಏನಿದೆ ಅದಕ್ಕೆ ಎಟರ್ನಲ್ ಅಥವಾ ನಿತ್ಯತೆ ಅಂತ ನಾವು ಹೇಳ್ಬಹುದು. ಈಗ ಇದನ್ನ ನಾನು ಫಿಸಿಕಲ್ ಆಗಿ ನಿಮಗೊಂದು ಉದಾಹರಣೆ ತರಹ, ಅಂದ್ರೆ ನಮಗೆ ಗೊತ್ತಾಗೋ ತರ ಹೇಳ್ಬೇಕು ಅಂದ್ರೆ, ವಾಸ್ತವ ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ನಾವು ಮನುಷ್ಯರು ನಾವು ಹುಟ್ತೀವಿ, ಸಾಯ್ತೀವಿ ಅಲ್ವಾ? ಗಿಡ ಮರಗಳಿದೆ, ಇದು ಕೂಡ ಏನಾಗುತ್ತೆ, ಹುಟ್ಟುತ್ತೆ ಸಾಯುತ್ತೆ, ನಾವು ನೋಡಿದೀವಿ. ಇನ್ನು ಮುಂದೆ ಹೋದರೆ ನದಿಗಳೆಲ್ಲ ಹರಿತಾ ಇವೆ, ಕೆಲವು ನದಿಗಳೆಲ್ಲ ಹಾಗೆ ಅಂತರ್ಗತ ಆಗತ್ತೆ ಅಥವಾ ನಿಂತು ಹೋಗುತ್ತೆ ಅಂತ ಹೇಳ್ತಾ ಇದೀವಿ. ಇವಾಗ ಸರಸ್ವತಿ ನದಿ ಅಂತ ಏನ್ ಹೇಳ್ತೀವಿ ಅದು
ಭೂಮಿ ಒಳಗಡೆ ಹೋಗ್ಬಿಟ್ಟಿದೆ, ಹಿಂದೆ ಇಲ್ಲ ಇತ್ತು ದೊಡ್ಡ ನದಿ ಅದು ಅಂತ ಹೇಳ್ತಾರೆ, ಆ ತರಹ ಹೇಳ್ತಾರೆ. ಈಗ ನಮ್ಗೆ ಹಿಮಾಲಯ ಪರ್ವತ ಅಂತ ಇದೆ. ಆ ಪರ್ವತ ಕೂಡ ಯಾವುದೋ ಒಂದು ಸಮಯದಲ್ಲಿ ಹುಟ್ಟಿದೆ ಅಂತ ನಮಗೆ ಗೊತ್ತಾಗಿದೆ. ಮತ್ತೆ ಯಾವುದೋ ಒಂದು ಸಮಯದಲ್ಲಿ ಇಲ್ವಾಗತ್ತೆ ಅಂತ ಹೇಳಿದ್ರು ಕೂಡ ನಾವು ಅದನ್ನ ನಂಬ್ತೀವಿ. ನಂಬ್ತೀವೋ ಇಲ್ವೋ ಅದು ಖಂಡಿತ ನಾವು ನಂಬಲೇಬೇಕಾಗತ್ತೆ. ಖಂಡಿತ ಇರಲ್ಲ ಅದು. ಅಷ್ಟೇ ಯಾಕೆ, ಈ ನಮ್ಮ ಭೂಮಿ ಅಂತ ಏನಿದೆ ಇದು ಕೂಡ ಹುಟ್ಟಿರೋದ್ರಿಂದ ಯಾವತ್ತೋ ಒಂದಿನ ಅದಕ್ಕೆ ಸಾವು ಅಂತ ಆಗ್ಬೇಕು, ಅದಕ್ಕೆ ಸ್ಥೂಲ ರೂಪದಲ್ಲಿ ಇರುವಂತಹದ್ದು. ಇದಾದ್ಮೇಲೆ ಈಗ ನಮ್ಮ ಸೂರ್ಯ ಅದು ಕೂಡ ಯಾವುದೋ ಒಂದು ಸಮಯದಲ್ಲಿ ಇಲ್ಲ ಅಂತ ಆಗ್ಬೇಕು. ಎಷ್ಟೇ ದೂರ ಇರಲಿ ಅದು ಪರವಾಗಿಲ್ಲ ಅಲ್ವಾ, ಆದ್ರೂ ಕೂಡ ಇಲ್ಲ ಅಂತ ಆಗ್ಬೇಕು. ಅದೇ ರೀತಿ ನಮ್ಗೆ ಏನು ಗೋಚರ ಆಗ್ತಾ ಇದೆ, ಏನ್ ಹುಟ್ಟಿದೆ ಅಂತ ನಾವು ನಂಬ್ತೀವಿ, ಪ್ರತಿಯೊಂದಕ್ಕೂ ಕೂಡ ಈ ಸಾವು ಅಂತ ಇದೆ. ಆ ಸಾವು ಅಂತ ನಾವೇನ್ ಕರಿತೀವಿ, ಅದಕ್ಕೆ ನಿತ್ಯ ಅಥವಾ ಎಟರ್ನಲ್ ಅಂತ ಕರಿತೀವಿ. ಸೊ ಇದು ಈ ವಿಷಯ ನಮಗೆ ಗೊತ್ತಿರಬೇಕು. ವಾಸ್ತವ ಬೇರೆ ಮತ್ತೆ ನಿತ್ಯತೆ ಬೇರೆ. ಇದು ಎಟರ್ನಲ್ ಅಂದ್ರೆ ಏನಾಗುತ್ತೆ, ಈ ನಮಗೆ ಗೋಚರ ಆಗ್ತಾ ಇರುವಂತ ಎಲ್ಲ ಹೊರಟೋಗ್ಬೇಕಷ್ಟೇ. ಅಂದ್ರೆ ಏನೂ ಇರಬಾರದು. ಅಂದ್ರೆ ಸ್ಪೇಸ್ ಇಸ್ ಎಂಟಿ ಅಂತ ನಾವ್ ಹೇಳ್ತೀವಲ್ಲ ನೋಡಿ. ಆ ಸ್ಪೇಸ್ ಇಸ್ ಎಂಟಿ ಅಂತ ಯಾತಕ್ಕೆ ಹೇಳ್ತೀವಿ ಅಂದ್ರೆ, ಈಗ ನಮ್ಮ ಒಂದು 5 ಇಂದ್ರಿಯಗಳಿದೆ ಪ್ಲಸ್ 6ನೇ ಇಂದ್ರಿಯ ಮನಸ್ಸು ಅಂತ ಏನಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಅರಿವಿನ ಪ್ರಕಾರವಾಗಿ ಅಲ್ಲಿ ಏನೂ ಇಲ್ಲ ಅಂತ ನಾವು ಹೇಳ್ತೀವಿ ನೋಡಿ. ಅದು ಆ ಒಂದು ಸ್ಥಿತಿ ಏನ್ ಬರುತ್ತೆ ಅದಕ್ಕೆ ಎಟರ್ನಲ್ ಅಂತ ಕರಿತೀವಿ. ಆದ್ರೆ ಈ ಸ್ಪೇಸ್ ಇಟ್ ಸೆಲ್ಫ್, ಇವಾಗ ನಾವು ಪಂಚಭೂತಗಳಲ್ಲಿ ಏನಾಗುತ್ತೆ ಅಂದ್ರೆ ಸ್ಥೂಲ ಅಲ್ವಾ, ಅಲ್ಲಿಂದ ಈ ಜಲ ತತ್ವ ಇದೆಯಲ್ಲ ಅದು, ಆಮೇಲೆ ಯಾವ ತತ್ವ ಇದೆ ನಮಗೆ, ಅಗ್ನಿ ತತ್ವ ಇದೆ, ಆಮೇಲೆ ವಾಯು ತತ್ವ ಇದೆ, ಆಮೇಲೆ ಈ ಆಕಾಶ ಅಥವಾ ಸ್ಪೇಸ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಇಲ್ಲದ ಹಾಗಾಗದು. ಅದನ್ನ ನಮಗೆ ಮನಸ್ಸಿನಲ್ಲಿ ಅದನ್ನ ರೂಪ ಒಂದೇನಾದ್ರೂ ಬರುತ್ತಾ, ಅದಿಲ್ಲ ಅನ್ನುವಂತಹ ರೀತಿ ಅದು ಬಂದಾಗ ನಮ್ಗೆ ಸತ್ಯ ಅನ್ನೋದು ಅರಿವಾಗುತ್ತೆ. ಯಾಕೆಂದ್ರೆ ಸತ್ಯ ಅಂತ ಏನಿದೆ ಆ ಪಾಯಿಂಟ್ ನಿಂದನೇ ಈ ಒಂದು ಸ್ಪೇಸ್ ಅನ್ನುವಂತಹದ್ದು ಹುಟ್ಕೊಳ್ಳೋದು. ಸ್ಪೇಸ್ ಅಂತ ಆದ್ಮೇಲೆ ಇನ್ನು ಉಳಿದಿರೋದೆಲ್ಲ ಅದು ಗಾಳಿನಂತೆ, ಮತ್ತೆ ಅಲ್ಲಿಂದ ಅಗ್ನಿ, ಜಲ ಮತ್ತೆ ಪೃಥ್ವಿ, ಇದೆಲ್ಲ ಆಮೇಲೆ ಬರುವಂತಹದ್ದು. ಸೊ ನಿಮ್ಗೆ ಯಾವಾಗ ಅದು ಕೂಡ ಇಲ್ಲ, ಈ ಸ್ಪೇಸ್ ಅಂತ ನಮಗೆ ಗೊತ್ತಿರೋ ತರ ಏನಿದೆ ಅದು ಕೂಡ ಇಲ್ಲ ಅಂತ ಆಗುತ್ತೆ, ಆಗ ನಮ್ಗೆ ಅದು ಸತ್ಯ ಅಂತ ಅದರ ಅರಿವಾಗುತ್ತೆ. ನೋಡಿ, ಸತ್ಯದ ಅರಿವು ಅಂತ ಆಗದು ಇರ್ಲಿ, ಸತ್ಯ ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ತಾ ಇದೀವಿ ಇವಾಗಷ್ಟೇ. ಆ ರೀತಿ ಆದಾಗ ನೋಡಿ, ಇದು ಸತ್ಯ ಅಂತ ಆದಾಗ ಅದ್ರ ಹಿಂದೆ ಇನ್ನೊಂದು ಸತ್ ಅಂತ ಇದೆ ನೋಡಿ. ಆ ಸತ್ ಅನ್ನೋದು ಇನ್ನೂ ಎಷ್ಟು ಸೂಕ್ಷ್ಮವಾಗಿದೆ ಮತ್ತೆ ಇನ್ನೂ ಎಷ್ಟು ಅಗಾಧವಾಗಿದೆ ಅಂತ ಹೇಳಿದ್ರೆ, ಆ ಸತ್ ಅಂದ್ರೆ ಏನು ಅಂದ್ರೆ ಅದಕ್ಕೆ ಚಲನೆ ಅಂತಾನೆ ಇಲ್ಲ ಅದು. ಈ ಸತ್ ಚಿತ್ ಆನಂದ ಅಂತ ಏನಿದೆ, ಆ ಸತ್ ಅನ್ನುವಂಥದಕ್ಕೆ ಚಲನೆ ಅಂತ ಇಲ್ವೇ ಇಲ್ಲ ಅದು. ಆ ತರಹ ಈ ಸತ್ಯದ ಸತ್ಯ ಅಂತ ಆಗತ್ತೆ. ಸತ್ಯ ಅಂದ್ರೆ ಏನಾಗುತ್ತೆ, ಯಾ ಅಂತ ಹೇಳ್ತೇವೆ ನೋಡಿ. ಇದು ಈ ಕನ್ನಡದಲ್ಲಿ ಯಾರ, ಲಾವ, ಶಾಶ, ಸಹಳ ಮತ್ತೆ ಕ್ಷಾತ್ರಾಜ್ಞ ಅಂತ ಏನಿದೆ, ಯಾ ಅಂತ ಏನು ಪ್ರಾರಂಭ ಆಗುತ್ತೆ ಆಗ ಅದಕ್ಕೆ ಯೋಗಕಾರಕ ಅಂತ ಕರೀತಾರೆ ಸೇರ್ಕೊಂಡಾಗ. ಏನಾಗುತ್ತೆ ಅಲ್ಲಿಂದ ಮುಂದೆ ಚಲನೆ ಅಂತ ಪ್ರಾರಂಭ ಆಗುತ್ತೆ ಅಂತ. ಅದು ಯಾ ಅಂತ ಸೇರಿದಾಗ ನೋಡಿ, ಸತ್ ಅನ್ನೋದಕ್ಕೆ ಯಾ ಸೇರಿಸಿದ್ರೆ ಸತ್ಯ ಅಂತ ಆದಾಗ ಇನ್ನೆಷ್ಟು ಹಿಂದೆ ಹೋಗ್ಬೇಕದು ಅಂತ ಹೇಳಿದ್ರೆ, ಈಗ ನೋಡಿ ನಾವು ಈ ಕಾಸ್ಮಾಸ್ ಅಥವಾ ವಿಶ್ವ ಅಂತ ಹೇಳ್ತೀವಲ್ವಾ, ವಿಶ್ವ ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳಿದ್ರೆ ಈ ನಮ್ಮ ಸಾಧಾರಣವಾಗಿ ನಮ್ಮ ಬೇರೆ ಬೇರೆ ಲೋಕಗಳ ಹೆಸರು ಹೇಳ್ತೀವಲ್ಲ, ಆದಿಲೋಕ, ಅನುಪಾದಕ ಲೋಕ, ಇದೆಲ್ಲ ಅಲ್ಲಿಂದ ಬಂದ ನಾವು ಸ್ಥೂಲ ಲೋಕ ಅಂತ ಹೇಳ್ತೀವಲ್ವಾ. ಆದ್ರೆ ಈ ಒಂದು ದೊಡ್ಡ ಅಗಾಧವಾದ ವಿಶ್ವ ಅಂತಾನೆ ಹೇಳ್ತೀವಿ, ಅದರಲ್ಲಿ ಈ ಪೂರ್ತಿ ಈ 7 ಅಂತ ನಾವೇನ್ ಕರಿತಾ ಇದೀವಿ ಲೋಕಗಳು ಅಂತ, ಅದು ನೋಡಿ ಈ ಕಾಸ್ಮಿಕ್ ಅಂತ ಏನ್ ಹೇಳ್ತೀವಿ ಅಥವಾ ಅಗಾಧ ವಿಶ್ವ ಅಂತ ಏನ್ ಹೇಳ್ತೀವಿ, ಅದರ ಒಂದು ಸ್ಥೂಲ ಲೋಕದ 7 ಉಪಲೋಕಗಳು ನೋಡಿ. ಆ ವಿಶ್ವದ ಸ್ಥೂಲ ಲೋಕದ 7 ಉಪಲೋಕಗಳು ಯಾವುದೋ ನಮ್ಮ ಆದಿ, ಅನುಪಾದಕ ಅಂತ ಬರೋದು. ನಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ವಿಶ್ವ ಪ್ರಜ್ಞೆ ನಾವು ತಗೊಂಡಾಗ, ವಿಶ್ವಕ್ಕೆ ಪ್ರಜ್ಞೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕಾಮಲೋಕ ಅಂತ ಇರುತ್ತೆ, ವಿಶ್ವ ಪ್ರಜ್ಞೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ಕೆಳ ಮನಸ್ಸು, ಮತ್ತೆ ಮೇಲಿನ ಮನಸ್ಸು, ಮತ್ತೆ ಬುದ್ಧಿ, ಮತ್ತೆ ಆತ್ಮ, ಮತ್ತೆ ಇನ್ನು ಬೇರೆ ಲೋಕಗಳು ಅದೇ ಹೆಸರನ್ನ ಇರುತ್ತೆ ಅಂತ ನಾವು ಅನ್ಕೊಳ್ಬೇಕಾಗತ್ತೆ. ಅಂದ್ರೆ ನಾವು ಎಷ್ಟೊಂದು ಇನ್ನೂ ಒಂದು ಸ್ಪೇಸ್ ಮತ್ತೆ ಟೈಮಲ್ಲಿ ಎಷ್ಟೊಂದು ಕೆಳಗಡೆ ಇದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ಆಗ ನಮ್ಗೆ ಏನಾಗುತ್ತೆ, ಇಷ್ಟನ್ನು ದಾಟನೇ ಹೋದಾಗ ನಿಮ್ಗೆ ಸತ್ ಅಂತ ಏನಿದೆ ಅದು ನಮ್ಗೆ ಗೋಚರ ಆಗ್ಬೇಕು. ಅದು ನಮಗೆ ಇದೆ ಅಂತ ಗೊತ್ತಿದೆಯಲ್ಲ, ಈಗ ಅಷ್ಟು ಸಾಕಾಗಿದೆ. ಸದ್ಯಕ್ಕೆ ನಾವು ಸತ್ಯ ಅಂತ ಏನಿದೆ ಅದನ್ನ ನಾವು ತಿಳ್ಕೊಂಡು ಆ ಕಡೆಗೆ ಹೋಗಿ ಅಂತ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ದಾರೆ ಇಲ್ಲಿ, ನಮ್ಮ ಅರುಣ್ ಅವರು ಈ 3ನೇ ಸದಸ್ಯರು ಏನಿದ್ದಾರೆ, ಸಾರಿ ಯಾವ್ದು ಅಂತಾರಾಷ್ಟ್ರೀಯ ಅಧ್ಯಕ್ಷರು, ಅವರು ನಮ್ಗೆ ಅದನ್ನ ಹೇಳ್ತಾ ಇದ್ದಾರೆ ಅವರು ಆ ತರಹ. ಸೊ ಹೀಗಾಗಿ ಇವ್ರು ಹೇಳುವಂತದಿಲ್ಲ ಅಂದ್ರೆ ನಮಗೆ ಕೈಗೆ ಎಟಕತ್ತಾ ಅಂತ ನಾವು ಅದನ್ನ ಯೋಚನೆ ಮಾಡ್ತಾ ಕೂತ್ಕೊಳ್ಳೋ ಬದಲು, ಈಗ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಸರ್ವೇ ಸಾಧಾರಣವಾದ ಕೆಲಸಗಳು ಏನಿದೆ, ಥಿಯಾಸಫಿ ಇವಾಗ ಏನು ಒಂದು ವಾಂಗ್ಮಯ ಅಂತ ಏನು ಕೊಟ್ಟಿದೆ ಅದು ಆಂಗ್ಲ ಭಾಷೆಯಲ್ಲಿ ಇದೆ. ಅದನ್ನು ಸಾಕಾದಷ್ಟು ಹಿಂದೆ ರಾಜಪ್ಪನವರಾಗ್ಲಿ, ಮತ್ತೆ ವೆಂಕಟೇಶ್ ಅಯ್ಯನವರು, ಮತ್ತೆ ವಾಸುದೇವನವರು, ಈ ತರ ಸುಮಾರು ಜನಗಳ ಹಿರಿಯರು ಅವರೆಲ್ಲ ಸಾಧಾರಣವಾಗಿ ಕನ್ನಡಕ್ಕೆ ಬಹಳ ತರ್ಜಮೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ತುಂಬಾ ಜನಗಳು ಮಾಡಿದ್ದಾರೆ ಬಿಡಿ. ಅಂದ್ರೆ ಹಾಗೆ ಅವರೆಲ್ಲ ಏನ್ ಮಾಡಿದ್ದಾರೆ ಅದನ್ನ ನಾವು ತೆಗೆದು ಸ್ವಲ್ಪ ಅದನ್ನ ಸರಿಯಾದ ರೀತಿಯಲ್ಲಿ ಓದ್ಬೇಕು. ಓದ್ತಾ ಏನಾಗುತ್ತೆ ಅಂದ್ರೆ ಬರೀ ಓದಿ ಹಾಗೆ ಬಿಡೋದಲ್ಲ, ಅದ್ರ ಪ್ರಕಾರ ನಾವು ನಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಬೇಕು. ನಾವು ನಡ್ಕೊಳ್ತಾ ಏನಾಗುತ್ತೆ ಅಂದ್ರೆ ನಮ್ಗೆ ಅರ್ಥ ಆಗೋದು, ನಾವು ವೈಯಕ್ತಿಕವಾಗಿ ಇದನ್ನ ಮಾಡ್ತಾ ಇದೀವಿ ಅಂತ ನಮ್ಗನ್ಸುತ್ತೆ.
ಈ ವೈಯಕ್ತಿಕತೆ ಹೋಗಿ ಸಾರ್ವತ್ರಿಕತೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಗೆ ಈ ಸೇವಾ ಮನೋಭಾವ ಅಂತ ಇದೆ ನೋಡಿ, ಅದು ನಮಗೆ ಬರಬೇಕು. ಅದನ್ನೇ ನಮ್ಮ ಸಿ ಜಿನರಾಜಾಸರು ಮೊದಲನೇ ಹೇಳಿದ್ರು. ಥಿಯೋಸಾಫಿಕಲ್ ಸೊಸೈಟಿ ಸೇವೆಯ ಕಂಕಣಬದ್ಧರಾಗಿ ಅಂತ ಏನ್ ಹೇಳಿದರೆ ಅದು ನಮಗೆ ಬರಬೇಕಾದ ಇಷ್ಟೂ ಕೂಡ ನಮಗೆ ಅದನ್ನ ದಾಟಿ ನಾವು ಮುಂದೆ ಹೋಗಿರ್ಬೇಕಾಗತ್ತೆ. ಅಂದ್ರೆ ಇವಾಗ ತಿಳಿವಳಿಕೆ ಅಂತ ಹೇಳ್ತೀವಿ ನೋಡಿ, ಅದನ್ನ ಸಾಧಾರಣವಾಗಿ ನಾನು ನಿಮ್ಗೆ ಹೇಳ್ತಾ ಇರ್ತೀನಿ. ಈ ತಿಳಿವಳಿಕೆ ಅಂತ ಬಂದಾಗ ತಿಳಿಯುವಿಕೆ ಅಂತ ಇದೆ, ಮತ್ತೆ ತಿಳಿವಳಿಕೆ ಅಂತ ಇದೆ. ಅದು ಎರಡು ಬೇರೆ ಬೇರೆ. ತಿಳಿಯುವಿಕೆ ಅಂದ್ರೆ ಏನಾಗುತ್ತೆ, ನಾಲೆಡ್ಜ್ ಅಂತ ಏನಿದೆ ಅದನ್ನ ನಮ್ದನ್ನಾಗಿ ಮಾಡ್ಕೊಂಡು ನಾವು ತಿಳಿಯುದು ಅಷ್ಟೇ. ತಿಳಿವಳಿಕೆ ಅಂದ್ರೆ ಈ ಒಳಿ ಅಂದ್ರೆ ಏನಾಗುತ್ತೆ ಅಂದ್ರೆ ತಮಗೆ ತಮಿಳು ಗೊತ್ತಿದ್ರೆ ಗೊತ್ತಿರುತ್ತೆ. ಒಳಿ ಅಂದ್ರೆ ಏನು ಅಂದ್ರೆ ದಾರಿ, ದ ಪಾತ್ ಅಂತ. ತಿಳಿ ಅಂತ ಆದ್ಮೇಲೆ ಒಳಿ ಅಂತ ಕೂಡ ಆಗ್ಬೇಕು. ನಾವು ತಿಳಿದ ಮೇಲೆ ಅದರಂತೆ ನಡಿಬೇಕು ಅಂತ ಏನಿದೆ ಆ ರೀತಿ ತಿಳಿವಳಿಕೆ ಏನು ಅಂತ ಅರ್ಥ ಬರುತ್ತೆ. ಸೊ ಬರೀ ತಿಳಿಯುವಿಕೆ ಅಂತಲ್ಲ, ತಿಳಿವಳಿಕೆ ಅಂತ ನಾವು ಮಾಡ್ಕೊಂಡದನ್ನ ಆ ರೀತಿ ನಡೆದು ನಮ್ಮದೇ ಆದಂತಹ ಸ್ವಂತ ಅನುಭವಗಳನ್ನ ಪಡಿಬೇಕು. ಬೇರೆಯವರೆಲ್ಲ ಹೇಳಿದಾರೆ ನಮ್ಗೆ, ಪ್ರತಿಯೊಬ್ರು ಹೇಳಿರೋದೆಲ್ಲ ಕೇಳ್ತಾನೆ ಇದೀವ ಅದು. ಆದರೆ ನಮ್ಮ ಅನುಭವ ಏನಾಗಿದೆ ಅದರಲ್ಲಿ, ಅವ್ರು ಹೇಳಿರುವಂತಹ ಒಂದು ದಾರಿದೀಪ ಏನಿದೆ ಅದು ಲೈಟ್ ಅಂಡ್ ದ ಪಾತ್ ಅಂತ ಏನ್ ಹೇಳ್ತೀವಿ ಆ ತರಹ ಅದು. ಸೊ ನಮ್ಗೆ ಅವರೆಲ್ಲ ಬಿಟ್ಟಿದ್ದಾರೆ, ಬೆಳಕನ್ನ ಚೆಲ್ಲಿದ್ದಾರೆ. ಆ ಒಂದು ಬೆಳಕಿನಲ್ಲಿ ನಾವು ಅದನ್ನ ನಡೆದು ನಾವು ಥಿಯಾಸಫಿ ಎಂದರೆ ಏನು ಅಂತ ಈಗೇನು ತಿಳ್ಕೊಂಡಿದೀವಲ್ವಾ, ಅಂದ್ರೆ ಬರೀ ಮಾನಸಿಕವಾಗಿ ತಿಳ್ಕೊಂಡಿದೀವಿ, ಅದನ್ನ ಸರಿಯಾಗಿ ನಮ್ಮ ಅನುಭವದ ಮೂಲಕ ಅದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಏನಾಗುತ್ತೆ, ಅಟ್ಲೀಸ್ಟ್ ನಾವು ವೈಯಕ್ತಿಕವಾಗಿ ನಾವು ಸ್ವಲ್ಪ ಮುಂದುವರಿಯೋದಕ್ಕೆ ಅವಕಾಶ ಆಗುತ್ತೆ. ಆ ವೈಯಕ್ತಿಕವಾಗಿ ತಿಳ್ಕೊಂಡ್ಮೇಲೆ ನಾವು ಸೇವೆ ಅಂತ ಏನು ಮನೋಭಾವ ಬರುತ್ತೆ, ಅದನ್ನ ಸೇವೆ ಮಾಡ್ತಾ 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 ಏನಾಗುತ್ತೆ ಅಂದ್ರೆ ನಾವಿಲ್ಲಿಗೆ ಯಾತಕ್ಕೆ ಬಂದಿದೀವಿ ಅನ್ನುವಂತಹದ್ದು ನಮ್ಗೆ ಅರ್ಥ ಆಗತ್ತೆ. ನಮ್ಗೆ ಸಾಮಾನ್ಯವಾಗಿ ಏನಂದ್ರೆ ಮೊದಲನೇ ಪ್ರಶ್ನೆ ಇದು, ನಾ ಯಾರ್ ಅಂತ ಪ್ರಶ್ನೆ ಅದು. ಅದಕ್ಕೆ ನಮ್ಗೆಲ್ಲ ಸಾಕಾದಷ್ಟು ಉತ್ತರ ಕೊಡುತ್ತೆ ನಮಗೆ, ಅದು ಥಿಯಾಸಫಿ ನಮ್ಗೆಲ್ಲ ಅರ್ಥ ಆಗ್ಬಿಟ್ಟಿದೆ ಅದು. ಬಟ್ ಯಾರನ್ನೇ ನಾವು ಕೇಳಿದ್ರು ಕೂಡ ನೀನ್ ಯಾತಕ್ಕಪ್ಪ ಬಂದಿದ್ದೀ ಇಲ್ಲಿ, ಯಾತಕ್ ಕೊಟ್ಟಿದ್ದೀ, ನಿನ್ ಕೆಲಸ ಏನು ಅಂತ ಕೇಳಿದ್ರೆ ನನ್ನನ್ನು ಸೇರಿಸಿ ನಮ್ಗೆ ಯಾರಿಗೂ ಕೂಡ ಯಾತಕ್ಕೆ ಇಲ್ಲಿ ಬಂದಿದೀವಿ ಅಂದ್ರೆ ನಮ್ಮ ಉದ್ದೇಶ ಏನು ಇಲ್ಲಿ ಅಂತ ನಮ್ಗೆ ಸಂಪೂರ್ಣವಾಗಿ ತಿಳಿದಿಲ್ಲ ಅಲ್ವಾ. ಸಂಪೂರ್ಣವಾಗಿ ತಿಳಿದ್ರೆ ನಾವೇ ದೇವರಾಗ್ಬಿಡ್ತಾ ಇದ್ವು, ಅದನ್ನ ಮುಗಿಸ್ಕೊಂಡು ನಾವು ಬೇಗ ಹೋಗ್ಬಿಡ್ತಿದ್ವಿ ಇಲ್ಲಿಂದ. ಬಟ್ ನಮ್ಗೆ ಅರ್ಥನೇ ಆಗ್ತಾನೆ ಇಲ್ಲ. ಆದ್ರೂ ಕೂಡ ಈ ಒಂದು ಭವ ಬಂಧನ ಅಂತ ಏನಿದೆ, ಈ ಬಂಧನಕ್ಕೆ ಸಿಕ್ಕಾಕೊಂಡು ನಾವು ನರಳ್ತಾ ಇದೀವಿ ಅನ್ನುವಂತಹದ್ದು ನಾವು ಅದನ್ನ ಅನ್ಕೊಳ್ತಾ ಇದೀವಿ. ಆದ್ರೆ ಖಂಡಿತವಾಗೂ ನಾವು ಇಲ್ಲಿ ಬಂಧನದಲ್ಲಿ ಸಿಕ್ಕಾಕೊಂಡು ನಾವು ಬದುಕ್ತಾ ಇಲ್ಲ. ಇಲ್ಲಿ ವಿಷಯಗಳನ್ನ ನಾವು ತಿಳ್ಕೊಂಡು ಅದನ್ನ ನಾವು ವೈಯಕ್ತಿಕವಾಗಿ ತಗೊಂಡು ಆಮೇಲೆ ಅದನ್ನ ಸಾಮೂಹಿಕವಾಗಿ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಎಲ್ಲಾ ಜನಕ್ಕೂ ಎಲ್ಲ ಸರ್ವೇ ಜನಃ ಸುಖಿನೋ ಭವಂತು ಅಂತ ಏನ್ ಹೇಳ್ತೀವಿ ಆ ರೀತಿ ಎಲ್ರಿಗೂ ಅನುಕೂಲ ಆಗೋ ತರಹ ನಾವು ಏನೋ ಒಂದು ಸಣ್ಣ ನಮ್ಮ ಕೈಲಾದಷ್ಟು ಏನೇನು ನಾವು ಕೆಲಸಗಳನ್ನ ಮಾಡ್ತೇವೆ ಅದನ್ನೆಲ್ಲ ಮಾಡ್ಕೊಂಡು ಆಮೇಲೆ ನಾವು ಇಲ್ಲಿ ಬಂದಾಗ ಕೊನೆಯಲ್ಲಿ ನನಗೆ ಯಾತಕ್ ಬಂದಿದ್ದೆ, ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ನಾನು ಇನ್ನೂ ಏನ್ ಮಾಡ್ಬೇಕಾಗಿದೆ ಅಂತಂದಾಗ ಏನು ಇಲ್ಲ ಅಂತ ಆದ್ರೆ ಆಗ ನಂದು ಜನ್ಮ ಸಾರ್ಥಕ ಆಯ್ತು ಅಂತ, ಇನ್ನು ಮುಂದೆ ಬರೋ ಅವಶ್ಯಕತೆ ಬರಲ್ಲ. ಆದ್ರೆ ಇವಾಗ ಏನಾಗಿದೆ, ನಾವು ಇಲ್ಲಿ ಒಂದು ಸ್ಥೂಲ ಲೋಕಕ್ಕೆ ಮತ್ತೆ ಕಾಮಲೋಕಕ್ಕೆ ಮತ್ತೆ ಕೆಳ ಮನಸ್ಸಿಗೆ ಅಂಟ್ಕೊಂಡು ನಾನಿಲ್ಲಿ ಜೀವನ ಮಾಡ್ತಾ ಇದ್ದು ಹಾಗೆ ನಾನು ಹೊರಟೋಗ್ಬಿಟ್ರೆ ಅಂದ್ರೆ ಮರಣ ಹೊಂದಿದ್ರೆ ಆಗೇನಾಗುತ್ತೆ, ನಾನು ಅದನ್ನ ತೀರಿಸ್ಕೊಳ್ಳೋದಕ್ಕೆ ಮತ್ತೆ ಬರ್ಬೇಕಾಗತ್ತೆ ಇಲ್ಲಿ. ಈ ವಿಷಯಗಳನ್ನ ನಮ್ಗೆ ಹೇಳ್ತಾನೆ ಇದ್ದಾರೆ, ಎಷ್ಟೋ ವರ್ಷಗಳಿಂದ ಹೇಳ್ತಾ ಇದ್ದಾರೆ, ಎಷ್ಟೋ ಜನ್ಮಗಳಿಂದ ನಾವು ತಿಳ್ಕೊಳ್ತಾನೆ ಇದೀವಿ. ಆದ್ರೂ ಕೂಡ ಏನಾಗಿದೆ, ಯಾವುದೋ ಒಂದು ಕಂಡ್ಕೊಂಡಿರ್ತೀವಿ ಮತ್ತೆ ಅದರಿಂದನೇ ಇಲ್ಲಿ ವಾಪಸ್ ಬರ್ತೀವಿ ಅಷ್ಟೇ ಅಲ್ವಾ ಅದು. ಸೊ ಈ ತರ ಕೆಲವು ಸೂಕ್ಷ್ಮವಾದ ವಿಷಯಗಳೆಲ್ಲ ಇರುತ್ತೆ. ಇದು ನಮ್ಮ ಪರಮಗುರು ಚರಣ ಸನ್ನಿಧಿ ಅಂತ ಏನಿದೆ ಅದರಲ್ಲಿ ಸಾಕಾದಷ್ಟು ವಿಷಯಗಳು ಗೊತ್ತಾಗತ್ತೆ. ಅದರ ವ್ಯಾಖ್ಯಾನ ಓದಿದ್ರೆ ನಮಗೆ ಬೇಕಾದಷ್ಟು ವಿಷಯಗಳನ್ನ ಗೊತ್ತಾಗತ್ತೆ. ಆಮೇಲೆ ಮೌನವಾಣಿ, ಮಾರ್ಗಜ್ಯೋತಿ ಇವೆಲ್ಲ ಇದೆ. ಅಲ್ಲಿಂದ ಶುರು ಮಾಡಿ ನಾವು ಬೇಕಾದಷ್ಟು ವಿಷಯಗಳನ್ನ ನಾವು ತಿಳ್ಕೊಳ್ತಾ ಇರಬೇಕು. ಮತ್ತೆ ನಮ್ಮಲ್ಲಿ ಏನಾಗುತ್ತೆ, ಸಹೋದರ ಭಾವ ಅಂತ ಹೇಳಿದ್ರೆ ಅದರ ಅಂಕುರ ಸ್ಥಾಪಿಸೋದು ಅಂತ ಹೇಳ್ತಾರೆ. ಆದ್ರೂ ಕೂಡ ನಾವು 2, 3, 4, 10 ಜನಗಳು ನಾವು ಸೇರಿ ನಾವ್ ಏನನ್ನ ಓದಿದೀವಿ ಅದನ್ನ ತಿಳ್ಕೊಂಡಿದೀವಿ ಅದ್ರ ಬಗ್ಗೆ ಸಾಮಾನ್ಯವಾಗಿ ಚರ್ಚೆ ಮಾಡ್ಬೇಕು. ನಮ್ಮಲ್ಲಿ ಅದೊಂದು ಸ್ವಲ್ಪ ಕಷ್ಟ ಅಥವಾ ಕಡಿಮೆ ಅಂತ ಯಾವ್ದಕ್ಕಾಗಿದೆ ಗೊತ್ತಾಗ್ತಾ ಇಲ್ಲ, ಅದನ್ನ ನಾವು ಮಾಡ್ತಾ ಇಲ್ಲ ಸರಿಯಾಗಿ. ನಮಗೆ ಕಡಿಮೆಯಾಗಿ ಗೊತ್ತಿರ್ಬೋದು, ಇನ್ನೊಬ್ರಿಗೆ ಜಾಸ್ತಿ ಗೊತ್ತಿರ್ಬೋದು, ಬಟ್ ನಾವು ಹಂಚ್ಕೊಂಡಾಗ ಏನಾಗುತ್ತೆ ಅಂದ್ರೆ ಆ ಒಂದು ವಿಷಯ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಮತ್ತೆ ನಮ್ಮಲ್ಲಿ ಸಂಚಾರ ಆದಾಗ ಒಂದು ಸಂಚಲನ, ನಾನ್ ನಿಮ್ಗೆ ಪ್ರಾರಂಭದಲ್ಲಿ ಹೇಳಿದೆ ನೋಡಿ, ಇವಾಗ ಥಿಯಾಸಫಿ ಅಂತ ಬಂದಾಗ ಟು ಕ್ಯಾರಿ ಫಾರ್ವರ್ಡ್ ಥಿಯಾಸಫಿ ಅಂದಾಗ ನನ್ನ ಒಂದು ಹಳೆಯ ಮಿತ್ರರು ಅವ್ರೇನ್ ಹೇಳಿದ್ರು ಅಂದ್ರೆ ಅದೆಲ್ಲ ಅಲ್ಲೇ ಕೂತಿರುತ್ತೆ, ಅದೆಲ್ಲ ಮುಂದೆ ಹೋಗುತ್ತೆ ಅಂತ ಏನ್ ಹೇಳಿದ್ರು, ಆ ರೀತಿ ಹೇಳಿದಾಗ ನನಗೆ ವಿಚಾರಗಳೆಲ್ಲ ಬೇಕಾದಷ್ಟು ಬಂತು ನೋಡಿ. ಹಾಗೆ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ವಿಷಯಗಳು ನಾವು ತಿಳ್ಕೊಳ್ತಾ ನಮಗೆ ಒಂದು ಮಂಥನ ಏನಿದೆ ಅದನ್ನ ನಾವು ಮಾಡಿದಾಗ ಅದನ್ನ ನಮ್ಮಲ್ಲಿ ಹಿರಿಯರಾಗ್ಲಿ ಕಿರಿಯರಾಗ್ಲಿ ಅವರು ನಮ್ಗಿಂತ ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಅವ್ರ ಹತ್ರ ನಾವು ತಗೊಳ್ಬೇಕಾಗುತ್ತೆ. ವಿಷಯಗಳನ್ನ ತಗೊಂಡು ನಾವು ಚರ್ಚೆ ಮಾಡಿ ಅದರಲ್ಲಿ ಸೋಲೋಗಿರುವಂತ ಪ್ರಶ್ನೆ ಇಲ್ಲವೇ ಇಲ್ಲ, ಅದರಲ್ಲಿ ಬಹಳ ಸುಮಧುರವಾದದ್ದು ವಿಷಯ ಅದಷ್ಟೇ. ಅದನ್ನ ಮಾಡಿ ನಾವ್ ಏನ್ ಮಾಡ್ಕೊಳ್ಬೇಕು, ಬೇಕಾದಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕು, ಅದರಂತೆ ನಡೀಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಇಲ್ಲಿ ಏನಾಗುತ್ತೆ, ಅಹಂಭಾವ ಅಂತೆಲ್ಲ ಹೇಳಿದೆಲ್ಲ ಬಹಳ ದೊಡ್ಡ ದೊಡ್ಡ ಪದಗಳು, ಆ ಪದಗಳಿಗೆಲ್ಲ ನಮ್ಗೆ ಅರ್ಥ ಬೇಡಲೇ ಬೇಡ. ಇವಾಗ ನಾವೇನೇನು ಇಲ್ಲಿ ತಿಳ್ಕೊಂಡಿದೀವಿ ಥಿಯಾಸಫಿ ಅಂತ ಅಂದ್ಬಿಟ್ಟು ಅಷ್ಟನ್ನ ನಾವು ತಿಳ್ಕೊಂಡು ಅದರ ಪ್ರಕಾರವಾಗಿ ನಾವು ನಡೀತಾ ಇದ್ರೆ ಏನಾಗುತ್ತೆ, ನಾನು ಮುಂದೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಥಿಯೋಸಾಫಿಕಲ್ ಸೊಸೈಟಿ ಮತ್ತೆ ಥಿಯೋಸಾಫಿಯ ಸದಸ್ಯರು ಅಂತ ಏನಿದೆ ಈ 3 ವಿಷಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಅದನ್ನ ನಾವು ಚಾಚುವ ತಪ್ಪದೆ ನಮ್ಗೆ ಗೊತ್ತಿದೆ, ಇಂಗ್ಲಿಷಲ್ಲಾಗ್ಲಿ ಕನ್ನಡದಲ್ಲಾಗ್ಲಿ ಅಥವಾ ನಮ್ಮ ಸ್ನೇಹಿತರು ಹೇಳಿದ್ದಾಗ್ಲಿ ಎಲ್ಲ ವಿಷಯಗಳನ್ನ ನಾನು ತಿಳ್ಕೊಂಡು ನನಗೆ ಏನೋ ಒಂದು ಸೇವೆ ಅಂತ ಇದೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಅದನ್ನ ಮಾಡ್ತಾ ಇರ್ಬೇಕು.
ನೋಡಿ ಉದಾಹರಣೆಗೆ ಮಹಾತ್ಮರು ಏನ್ ಹೇಳ್ತಾರೆ ಅಂದ್ರೆ, ನೀನು ಅಡಿಯಾರಿಗೆ ಬರ್ತೀಯಲ್ಲಪ್ಪ, ಅಡಿಯಾರಿಗೆ ಬಂದಾಗ ಅಲ್ಲಿ ನಿನ್ಗೆ ಬೇಕಾದಷ್ಟೆಲ್ಲ ಸಿಗತ್ತೆ, ಆದ್ರೆ ಬಹಳ ಮುಖ್ಯವಾಗಿ ನೀನು ಅಡಿಯಾರಿಗೆ ನೀನ್ ಏನ್ ಕೊಟ್ಟೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಆಗ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡಾಗ ಅಡಿಯಾರಿಗೆ ನಾವೇನ್ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ? ಇಲ್ಲ ಅಡಿಯಾರ ದಿನಾಚರಣೆ ಏನ್ ಮಾಡ್ತಾರೆ, ನಮ್ಮಲ್ಲಿ ಕೈಲಾಗಿದೆಯೋ ಒಂದಿಷ್ಟು ಹಣ ಅಂತ ಅದನ್ನ ಕೊಡ್ತೀವಿ, ಅದೆಲ್ಲ ಅವ್ರು ಕೇಳುವಂತಹದ್ದು. ಈ ನನ್ನ ಒಂದು ಜ್ಞಾನ ಅಂತ ಏನಿದೆ ಅದನ್ನ ಧಾರೆ ಎರಿಬೇಕಾಗತ್ತೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಾನಲ್ಲಿ ವಿಷಯಗಳನ್ನ ತಿಳ್ಕೊಂಡ ಮೇಲೆ ಅದನ್ನ ಬೇಕಾದಷ್ಟು ಜನಗಳಿಗೆ ಹಂಚಬೇಕು ಅನ್ನುವಂತಹದ್ದು. ಸ್ವಂತ ಅನುಭವ ಅಂತ ಆದ್ರೆ ಕೂಡ ಅದನ್ನು ಕೂಡ ಬೇರೆಯವರು ನಾವು ಹೇಳಿದ್ರೆ ಅದರಿಂದ ಅವ್ರಿಗೆ ಅನುಕೂಲ ಆಗ್ಬಹುದು. ಸೊ ಹೀಗಾಗಿ ನಾವು ಪರಸ್ಪರ ಒಂದು ಈ ಭ್ರಾತೃತ್ವ ಅನ್ನೋದು ಬರೀ ಪದ ಅಂತ ಆಗ್ಬಾರ್ದಷ್ಟೇ, ಅದು ನಮ್ಮ ಮನಸ್ಸಿನ ಒಳಗಡೆಯಿಂದ ಉಕ್ಕು ಬರ್ತಿರ್ಬೇಕು ಆ ತರ ವಿಷಯಗಳೆಲ್ಲ. ಅದು ಹಾಗೆ ಬಂದಾಗ ಮಾತ್ರ ನಾವು ಮುಂದುವರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಕೊನೆಯಲ್ಲಿ ಒಂದು ವಿಷಯ ನಮ್ಗೆ ಹೇಳ್ಬೇಕು ಅಂತ ಇದೀನಿ ನೋಡಿ. ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಈ 1 ಅದರಿಂದ 3 ಆ 3ರಿಂದ 7 ಅನ್ನುವಂತಹದ್ದು ವಿಷಯ ಹೇಳ್ತಾ ಬರ್ತಾರೆ. ಹಾಗಾಗಿ ಥಿಯೋಸಾಫಿಕಲ್ ಸೊಸೈಟಿ ಮತ್ತೆ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರು ಅಂತ ಏನ್ ಹೇಳ್ತಾರೆ, ಇದು ನನಗೆ ಏನನ್ಸುತ್ತೆ ಅಂದ್ರೆ 3 ಬೇರೆ ಬೇರೆಯ ಸ್ಥಿತಿಗಳು ಅನ್ಸುತ್ತೆ. ಈ ಥಿಯೋಸಫಿ ಅಂತ ಏನಿದೆ ಅದಾಗಲೇ ಇದ್ಬಿಟ್ಟಿದೆ ಅಷ್ಟೇ, ಅದನ್ನ ನಾವೇನೋ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅದರಲ್ಲಿ ನಾವು ಸಂಚಲನೆ ಮಾಡಬೇಕು, ಅದು ಸಂಚಲನೆ ಬಂದಾಗ ನನಗೇನಾದ್ರೂ ಆಗತ್ತೆ ಅಂತ ಅಷ್ಟೇ ಹೊರತು ಅದು ಹಾಗೆ ಇದೆ, ಯಾರೋ ಅದನ್ನ ಬದಲಾಯಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದನ್ನ ತತ್ವಗಳ ರೀತಿಯಲ್ಲಿ ನೋಡಿದ್ರೆ ಅದನ್ನ ಸ್ವಲ್ಪ ಶಿವತತ್ವ ಅನ್ನೋದಕ್ಕೆ ನಾವು ಹೋಲಿಸಬಹುದು ಅಂತ ಅನ್ಸುತ್ತದೆ. ಮತ್ತೆ ಥಿಯೋಸಾಫಿಕಲ್ ಸೊಸೈಟಿ ಅಂತ ಏನಿದೆ ಇದು ಪ್ರಪಂಚದಾದ್ಯಂತ ನಾವು ಬೇಕಾದಷ್ಟು ಸೊಸೈಟಿಗಳನ್ನ ಮಾಡ್ಕೊಂಡ್ ಬಿಟ್ಟಿದೀವಿ. ನಮ್ಮಲ್ಲೇ ಒಂದು 82 83 ಇದೆ ಅಂತ ಹೇಳ್ತೇವೆ ನಮ್ಮ ಕರ್ನಾಟಕದಲ್ಲೇ ಅದು. ಸೊ ಇದೆಲ್ಲ ಏನಾಗುತ್ತೆ, ಅದೆಲ್ಲ ಒಂದು ಸಣ್ಣ 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 ಭಾಗಗಳು. ಸೊ ಅದೆಲ್ಲ ನಾವು ಸೃಷ್ಟಿ ಮಾಡಿದೀವಿ ಅಂತ ಹೇಳಿದ್ರೆ ಸೃಷ್ಟಿ ಎಲ್ಲಿಂದ? ಅದು ವಿಷ್ಣುವಿನಿಂದ. ಯಾಕೆಂದ್ರೆ ಇಲ್ಲಿ ಸಂಚಲನ ಶುರುವಾಗಿದೆ, ಅದರಲ್ಲಿ ಥಿಯೋಸಫಿಯ ಸಂಚಲನ ಈ ಸೊಸೈಟಿ ಮುಖಾಂತರ ಎಲ್ಲ ಹರಡ್ತಾ ಇದೆ, ಹಬ್ತಾ ಇದೆ ಎಲ್ಲಾ ಕಡೆಗೂ ಅಂತ ನಾವು ಅನ್ಕೊಳ್ಬಹುದು. ಆ ಒಂದು ಒಂದು ಪಾಯಿಂಟ್ ಅಥವಾ ಲೊಕೇಶನ್ ಇಂದ ಹೊರಗೆ ಬರ್ತಾ ಇದೆ ಎಲ್ಲದು ಕೂಡ ಥಿಯೋಸಫಿ ಎನ್ನುವಂತ ಆ ಸೊಸೈಟಿ ಮುಖಾಂತರ. ಅದ್ರಲ್ಲಿ ನಾವು ಪುನೀತರಾಗಬೇಕಾದವ್ರು ಯಾರು? ಈ ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರು ಅಂತ ಏನಿದೀವಲ್ವಾ, ಸೊ ನಮಗೆ ಆನಂದ ಆಗ್ಬೇಕು. ಸೊ ಹಾಗಾಗಿ ಥಿಯೋಸಾಫಿಕಲ್ ಸೊಸೈಟಿ ಅನ್ನೋದು ವಿಷ್ಣು ತತ್ವ ಅಂತ ನೀವು ತಗೊಂಡ್ರೆ, ಈ ಒಂದು ಸದಸ್ಯರು ಅಂತ ಏನಿದೆ ಬ್ರಹ್ಮ ತತ್ವ ಅಂತ ತಗೊಳ್ಬಹುದು. ಇದು ಅಂದ್ರೆ ಏನಾಗುತ್ತೆ, ಸಂಚಲನ ಆದ್ಮೇಲೆ ಅದನ್ನ ನಾವು ಅರಗಿಸ್ಕೊಂಡು ಈ ನಮ್ಮ ವೈಯಕ್ತಿಕವಾಗಲಿ ಅಥವಾ ಸಾರ್ವತ್ರಿಕವಾಗಲಿ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಕೆಲಸಗಳನ್ನ ಮಾಡ್ತೀವಿ, ಸೊ ಅದು ನಮಗೆ ಏನೋ ಫಲ ಕೊಡುವಂತಹದ್ದು. ಈಗ ನೋಡಿ ಸಚ್ಚಿತ್ ಆನಂದ ಅಂತ ಹೇಳ್ತಿಲ್ಲ, ಸತ್ ಅಂದ್ರೆ ಏನೋ ಅದು ಸುಮ್ಮನೆ ಇರುವಂತಹದ್ದಷ್ಟೇ, ಅದು ಶಿವತತ್ವಕ್ಕೆ ಸಂಬಂಧಪಟ್ಟಿರುವಂತ. ಚಿತ್ ಅಂದ್ರೆ ಏನಾಗುತ್ತೆ, ವಿಷ್ಣು ತತ್ವ, ಅಲ್ಲಿ ಸಂಚಲನೆ ಮೂಡುತ್ತಿಲ್ಲ, ಹೌದು, ಅದರಿಂದ ಏನಾಗುತ್ತೆ, ಆನಂದ ಅಂತ ಆಗತ್ತೆ. ಹಾಗಾಗಿ ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು ಯಾವ ರೀತಿ ಇರಬೇಕು ಅಂದ್ರೆ ಆನಂದ ಪೂರಿತವಾಗಿರ್ಬೇಕು ಯಾವಾಗನೂ ಕೂಡ. ನಾವು ಯಾರ ಹತ್ರನಾರು ಹೋದವು ಅಂತ ಹೇಳಿದ್ರೆ ನಮಗೂ ಭಯ ಆಗಬಾರದು, ಬೀಭತ್ಸತೆ ಯಾವುದು ಬರಬಾರದು, ಮತ್ತೆ ಅಸಂತೋಷ ಅಂತ ಇರಬಾರದು. ಆದರೆ ಸಂತೋಷ ಇರಬೇಕು ಮತ್ತೆ ಆನಂದ ಇರಬೇಕು. ಸೊ ನಾವೆಲ್ಲ ಆನಂದ ಪೂರಿತಾಗಿ ನಾವು ಬಾಳೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನನ್ನ ಇಲ್ಲಿಯ ಒಂದು ಉಪನ್ಯಾಸನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರ.